ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. 30 ನಿಮಿಷದಲ್ಲಿ ನಿಮ್ಮ ಚೀಟಿ ಹಣ ನಿಮ್ಮ ಕೈ ಸೇರಬೇಕೆ? ಯಾವುದೇ ರೀತಿಯ ಪ್ರೈವೇಟ್ ಸೆಕ್ಯೂರಿಟಿ, ಗೌರ್ಮೆಂಟ್ ಸೆಕ್ಯೂರಿಟಿ, ಪ್ರಾಪರ್ಟಿ ಶ್ಯೂರಿಟಿ, ಪರ್ಸನಲ್ ಶ್ಯೂರಿಟಿ, ಚೆಕ್ ಶ್ಯೂರಿಟಿ ಇಲ್ಲದೆ, ಬೆದರಿಕೆಗಳ ಕರೆ ಇಲ್ಲದೆ, ದುಡ್ಡು ಕಟ್ಟುವ ಒತ್ತಡವಿಲ್ಲದೆ ನಿಮ್ಮ ಹಣ ಬರೀ 30 ನಿಮಿಷದಲ್ಲೇ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ದಾಶರಥಿ ಚಿಟ್ಸ್ ಕೊಡ್ತಿದ್ದಾರೆ. ಹಾಗೆ ಉಳಿತಾಯ ಕೂಡ. ಎಲ್ಲೋ ನೊಂದಿರ್ತೀರಿ, ಬೇರೆ ಬೇರೆ ಒದ್ದಾಟಗಳು. ನಿಮಗಿದೆಲ್ಲೋ ಒಂದು ಸಣ್ಣ ಸಹಾಯ ಆಗಲಿ ಅಂತ ನಾವು ಕೂಡ ಕೈ ಜೋಡಿಸಿದ್ದೇವೆ. ನಿಮಗೆ ಅದರ ಸಹಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಆಗಸ್ಟ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಭರಣಿ ನಕ್ಷತ್ರ, ವೃದ್ಧಿ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಭರಣಿ ನಕ್ಷತ್ರವೇ. ರಾತ್ರಿಗೆ ಕೃತಿಕಾ ನಕ್ಷತ್ರ ಇರುತ್ತೆ, ರೋಹಿಣಿ ನಕ್ಷತ್ರ ಇರೋಲ್ಲ. ಎಲ್ಲೂ ರೋಹಿಣಿ ನಕ್ಷತ್ರದ ದಿನವೇ ಮಾಡೋದು ಇಲ್ಲ. ನಮ್ಮ ಆಚಾರಗಳಲ್ಲಿ ನಾವು ತಿಥಿಗೆ ಅತಿ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಶ್ರೀಕೃಷ್ಣ ಭಗವಂತರು ಹುಟ್ಟಿದ್ದು ಅಷ್ಟಮಿ ತಿಥಿ. ವೈದಿಕರು, ಆಚಾರ್ಯರು ನಾವು ಬಂದು ನಕ್ಷತ್ರಕ್ಕೆ ಪ್ರಾಮುಖ್ಯತೆ ಅಷ್ಟು ಜಾಸ್ತಿ ಕೊಡಲ್ಲ. ನಕ್ಷತ್ರ ಅನ್ನೋದು ಕೈಗಳು, ಕಾಲುಗಳು, ಬೆರಳುಗಳು. ಆ ಒಂದು ತಿಥಿ ಅನ್ನೋದು ಒಂದು ದೇಹ ಇಲ್ಲದೆ ಈ ಬೆರಳುಗಳು ಏನ್ ಪ್ರಯೋಜನ? ಬೆರಳುಗಳು ಚೆನ್ನಾಗಿದೆ ಆದ್ರೆ ದೇಹನೇ ಚೆನ್ನಾಗಿಲ್ಲ ಅಂದ್ರೆ ಹೌದಲ್ವಾ? ಸೊ ತಿಥಿಯೇ ಅತಿ ಮುಖ್ಯ. ಆದ್ದರಿಂದ ಅಷ್ಟಮಿ ತಿಥಿ ಸೂರ್ಯೋದಯ ಕಾಲಕ್ಕೆ ಇವತ್ತಿದೆ. ಸೊ ಇವತ್ತಿನ ಮಧ್ಯರಾತ್ರಿ ವಿಶೇಷವಾಗಿ ಕೃಷ್ಣರ ಆರಾಧನೆ, ಶ್ರೀಕೃಷ್ಣ ಭಗವಂತನ ಆರಾಧನೆ. ಸೊ ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಭಗವಂತ ಕೃಷ್ಣನ ಬಗ್ಗೆ, ಕೃಷ್ಣರ ಲೀಲೆಗಳ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಆ ಭಗವಂತ ಪರಿಪೂರ್ಣ ಅವತಾರ ಅಂತ ಹೇಳ್ತೇವೆ. ಜಗತ್ತಿನಲ್ಲಿ ಎಲ್ಲೂ ಇಲ್ಲದ್ದು ಮಹಾಭಾರತದಲ್ಲಿದೆ, ಎಲ್ಲೂ ಇಲ್ಲದ ಆ ಒಂದು ಗೀತೆಯ ಅನುಭವ
ಭಗವದ್ಗೀತೆಯಲ್ಲಿದೆ. ಅಣುಬಾಂಬ್ ಕಂಡು ಹಿಡಿದವ ಕೂಡ ಕೋಪನ್ ಹೇಗೆನ್, ಕಂಡಿಡಿದವ ಕೂಡ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಹೇಳ್ತಾನೆ. ನೀವು ಹೋಗಿ ನೋಡಿ, ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದೆ ಕೋಪನ್ ಹೇಗೆನ್ ಅನ್ನತಕ್ಕಂಥ ಒಂದು ಮೂವಿ. ಒಂದು ವರ್ಷ ಆಯ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್, ಸೂಪರ್ ಹಿಟ್ ಮೂವಿ. ಪಾಶ್ಚಿಮಾತ್ಯದ ಒಬ್ಬ ಬಹುದೊಡ್ಡ ವಿಜ್ಞಾನಿ, ಆತ ಆ ಒಂದು ಅಣುವಿಜ್ಞಾನವನ್ನ ಕಂಡುಹಿಡಿದಿದ್ದು ಕಾಪಾಡ್ಲಿಕ್ಕೆ, ಅದರಿಂದ ವಿದ್ಯುತ್ತು ಇನ್ನೊಂದೇನೋ ಮಾಡಬೇಕು ಅಂದ್ರೆ ಇವರು ಬಾಂಬ್ ಮಾಡಿಟ್ಕೋಬಿಟ್ರು. ಆತ ಎಷ್ಟು ಪರಿತಪಿಸ್ದ ಅಂದ್ರೆ, ಜಪಾನಿನ ಮೇಲೆ ಅಣುಬಾಂಬ್ ಹಾಕಿದ್ರಲ್ಲ ಅಮೇರಿಕ, ಅದು ತುಂಬಾ ದುಃಖ ತಪ್ತನಾದನಂತೆ. ಅಂತೆ ಅಲ್ಲ, ನಿಜವೇ. ಆತ ಕೂಡ ಭಗವದ್ಗೀತೆಯ ಶ್ಲೋಕ ಹೇಳ್ತಿದ್ದ ಅಂತ ಹೇಳ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಪ್ರಪಂಚದ ಬಹುದೊಡ್ಡ ಶಕ್ತಿಶಾಲಿ ವ್ಯಕ್ತಿಗಳ ಬಳಿ ಭಗವದ್ಗೀತೆ ಇಲ್ಲದೆ ಇಲ್ಲ. ಅದು ಯಾರಾದರೂ ನಂಬ್ತೀರಾ? ಪ್ರಪಂಚದ ನಂಬರ್ 1 ಮೋಟಾರ್ ಕಂಪನಿ, ಕಾರ್ನ ಕಂಪನಿಯ ಒಡೆಯನಾಗಿದ್ದಂತ ಹೆನ್ರಿ ಫೋರ್ಡ್ 1920 1930 ಅನ್ನತಕ್ಕಂಥ ಒಂದು ಭಾವ. ನಿಮ್ಮ ಸಕ್ಸಸ್ಗೆ ಕಾರಣ ಏನು ಅಂದ್ರೆ ಆ ಪುಸ್ತಕವನ್ನ ತೋರಿಸಿದ್ದ, ಭಗವದ್ಗೀತೆಯ ಆ ಪುಸ್ತಕ. ನೆನಪಿಟ್ಟುಕೊಳ್ಳಿ. ಯಾಕೆ ಅಂದ್ರೆ ಆತನಿಗೆ ಮೀರಿದ ಒಬ್ಬ ಬಹುದೊಡ್ಡ ಸೈಕಾಲಜಿಸ್ಟ್ ಇಲ್ಲ. ಕೃಷ್ಣರಿಗೆ ಮೀರಿದ ಸೈಕಾಲಜಿಸ್ಟ್ ಪ್ರಪಂಚದಲ್ಲಿ ಹುಟ್ಟೇ ಇಲ್ಲ. ನಾವಿವತ್ತು ಮನಃಶಾಸ್ತ್ರಜ್ಞರು ಅಂತ ಹೇಳ್ತೀವಲ್ಲ, ಕೃಷ್ಣರಿಗೆ ಇನ್ನೊಬ್ಬರು ಮನಸ್ಸಲ್ಲಿ ಮಾತಾಡೋದೆಲ್ಲ ಗೊತ್ತಾಗ್ತಿತ್ತು. ಕರ್ಣನ ಆಲೋಚನೆ, ದುರ್ಯೋಧನನ ಆಲೋಚನೆ, ಅರ್ಜುನ, ಎಲ್ಲರದ್ದು ಈಸ್ ಎ ನ್ಯೂಕ್ಲಿಯರ್ ಸೈನ್ಸ್ ನ ಒಬ್ಬ ಬಹುದೊಡ್ಡ ಫಿಸಿಸಿಸ್ಟ್. ನಂಬ್ತೀರಾ? ಸುದರ್ಶನ ಚಕ್ರಕ್ಕಿಂತ ಮೀರಿದ ಶಕ್ತಿ ಇಲ್ಲ. ಅದನ್ನ ಬರೀ ಕಿರು ಬೆರಳಲ್ಲಿ ಇಟ್ಕೊಂಡಿದ್ದ. ದಟ್ ವಾಸ್ ಇಸ್ ಮ್ಯಾಜಿಕ್. ಬರೀ ಕಿರು ಬೆರಳಲ್ಲಿ. ನೀವು ನಂಬಲ್ಲ, ಒಮ್ಮೆ ಅಶ್ವತ್ಥಾಮರು ದ್ವಾರಕೆಗೆ ಬರ್ತಾರೆ. ಕೃಷ್ಣರನ್ನ ಆಚಾರ್ಯ ಪುತ್ರ, ದ್ರೋಣಾಚಾರ್ಯರ ಪುತ್ರ, ಶಿವ ತಪಸ್ಸಿನಿಂದ ಜನ್ಮತ ಅಶ್ವದಂತೆ ಕೇಕೆಯಾಗಿ ಅಶ್ವತ್ಥಾಮ ಅನ್ನೋ ಒಂದು ಹೆಸರು ಭಗವಂತನಿಟ್ಟ ಹೆಸರು, ಗುರು ಇಟ್ಟ ಹೆಸರು. ಹುಟ್ಟುವಾಗಲೇ ಒಂದು ವಿಶೇಷ ಮಣಿಯನ್ನ 3ನೇ ಕಣ್ಣಿನ ಹತ್ರ ಇಟ್ಕೊಂಡು ಹುಟ್ಟಿದವ ಅಶ್ವತ್ಥಾಮ. ನೆನಪಿಟ್ಟುಕೊಳ್ಳಿ. ಅದನ್ನ ಬಟ್ಟೆ ಹಾಕಿ ಕಟ್ಕೋತಿದ್ದ. ಯಾರು ನೋಡಬಾರ್ದು, ಕಾಣಿಸ್ಬಾರ್ದು ಅಂತ. ಅಷ್ಟು ಬೆಳಕು. ಅದನ್ನ ತೆಗೆದ್ರೆ ಅವನನ್ನ ಸೋಲ್ಸೋರಿಲ್ಲ. ನೀವು ನಂಬಲ್ಲ, 17ನೇ ದಿನ ದುರ್ಯೋಧನ ಕೇಳುತ್ತಾನೆ, ನಾನು ಯುದ್ಧ ಗೆಲ್ಲಬೇಕಾಗಿದ್ದರೆ ಏನಾದ್ರೂ ಆ ಕಟ್ಟಕಡೆಯ ಸಾವಿನ ಸಂದರ್ಭದಲ್ಲಿ ಕೃಷ್ಣರನ್ನ ಕೇಳಿದಾಗ, ನೀನು ತುಂಬಾ ಮಮಕಾರ ಪಟ್ಟು ಇಷ್ಟಪಟ್ಟು ಕರ್ಣನಿಗೆ ಪಟ್ಟ ಕಟ್ಬಿಟ್ಟೆ. ಆಚಾರ್ಯ ದ್ರೋಣರ ನಂತರ ಅವತ್ತಿದ್ದ ಬೆಂಕಿಗೆ, ಸಿಟ್ಟಿಗೆ, ಕೋಪಕ್ಕೆ ಅಶ್ವತ್ಥಾಮನನ್ನೇನಾದರೂ ನೀನು ಸೇನಾಪತಿಯಾಗಿ ಮಾಡಿಟ್ಟಿದ್ದಿದ್ರೆ 2 ದಿನದಲ್ಲಿ ಯುದ್ಧ ಮುಗಿಸ್ಬಿಡ್ತಿದ್ದ ಅಂತ. 2 ದಿನ. ಅಶ್ವತ್ಥಾಮನ ಶಕ್ತಿ ಅಂತದ್ದು. ನೆನಪಿಟ್ಟುಕೊಳ್ಳಿ. 2 ದಿನ. ಭೀಷ್ಮರು ಸರಾಸರಿ 9 ದಿನ ಯುದ್ಧ ಮಾಡಿ 10ನೇ ದಿನ ಬೀಳೋದು. 5 ದಿನ ಯುದ್ಧ ಮಾಡಿ 5ನೇ ದಿನ ಸಂಜೆ ದ್ರೋಣಾಚಾರ್ಯರು, ಅವನಿಗೆ ಕರ್ಣನ ಮೇಲೆ ನಂಬಿಕೆ, ಕರ್ಣನ ಪಟ್ಟ ಕಟ್ಟಬಿಟ್ಟೆ. ಅದು ಅಶ್ವತ್ಥಾಮನನ್ನ ವಿಚಲಿತ ಮಾಡಿಬಿಡ್ತು. ನೋಡಿ, ಭಗವತ್ ಆಲೋಚನೆ ಬೇರೆ, ಇನ್ನೇನೋ. ಆಮೇಲೆ ಶಲ್ಯನ ಕಟ್ಟಬಿಟ್ಟ, ಮೂರ್ಖ. ಅಶ್ವತ್ಥಾಮನಿಗೆ ಕಟ್ಟಿದ್ದಿದ್ದರೆ ಕರ್ಣನ ಬದಲು ಕರ್ಣನ ಜೊತೆ ಇಬ್ಬರನ್ನು ಬಿಟ್ಟಿದ್ರೆ ಹೊಡೆದಾಕ್ಬಿಡ್ತಿದ್ರು. ಅಂತ ಶಕ್ತಿಶಾಲಿ ಅಶ್ವತ್ಥಾಮ ದ್ವಾರಕೆಗೆ ಬರ್ತಾನೆ. ಬಂದು ಸ್ವಲ್ಪ ದಿನಗಳು ಉಳ್ಕೊಳ್ತಕ್ಕಂಥದ್ದು. ಅವನಲ್ಲಿ ಅದೊಂದು ಇರುತ್ತೆ, ಆಚಾರ್ಯ ಪುತ್ರ, ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಮಹಾ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನೆಲ್ಲ ಜನ್ಮತಾ ಪಡೆದವನು. ಅವನಲ್ಲ ಅದೊಂದು ಅಹಂ. ಕೃಷ್ಣರನ್ನ ಕೇಳ್ತಾನೆ, ನಾನು ಬಂದಿದ್ದು ಒಂದು ಕಾರ್ಯಕ್ಕೆ ಬಂದಿದ್ದೆ ಅಂತ. ಅವನಿಗೆ ಗೊತ್ತು ಕೃಷ್ಣರ ಶಕ್ತಿ ಎಲ್ಲಿದೆ. ಅವನ ಆಲೋಚನೆ ಅವನಿಗೆ ಗೊತ್ತಿಲ್ಲ.
ಎಲ್ಲರ ಶಕ್ತಿ ಕೃಷ್ಣನ ಒಳಗಡೆ ಇದೆ ಅಂತ. ಅವನೇನ್ ಅನ್ಕೋತಾನೆ ಕೃಷ್ಣರ ಶಕ್ತಿ ಒಂದ್ರಲ್ಲಿದೆ ಅಂತ. ಏನ್ ಹೇಳಪ್ಪ ಅಂತ. ಆಚಾರ್ಯ ಪುತ್ರ ನಾನು ಕೇಳೋದ್ ಕೊಡ್ತೀರಂತ. ಆಯ್ತು ಅಂತ. ನನಗೆ ನಿಮ್ಮ ಸುದರ್ಶನ ಚಕ್ರ ಬೇಕು ಅಂತ. ಧಾರಾಳವಾಗಿ ಆಯುಧಾಗಾರದಲ್ಲಿದೆ, ಹೋಗಿ ಎತ್ಕೋ ಅಂತ. ಭಟರನ್ನ ಕರೆದು ನನ್ನ ಭಗವಂತ ಕೃಷ್ಣರು ಹೋಗಿ ಅಂತ. ಅಶ್ವತ್ಥಾಮ ಅಲ್ಲಿ ಹೋಗಿ ಏನು ಮಾಡಿದ್ರು 1 ಇಂಚು ಕದಲಿಸ್ಲಿಕ್ಕಾಗಲ್ಲ. 1 ಇಂಚು ಕದಲಿಸಲಿಕ್ಕೆ ಆಗುವುದಿಲ್ಲ. ಬೆವುತು ಬಿಡ್ತಾನೆ, ಸುಸ್ತ ಬಿಡ್ತಾನೆ, ಬಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಹಾಕಿ ಹೊರಟೋಗ್ತಾನೆ. ಅದಕ್ಕೆ ಅವನಿಗೆ ಅರ್ಥ ಆಗುತ್ತೆ, ಸುದರ್ಶನ ಕೃಷ್ಣರನ್ನ ಅಲ್ಲ ಕಂಟ್ರೋಲ್ ಮಾಡ್ತಿರೋದು, ಕೃಷ್ಣರು ಸುದರ್ಶನವನ್ನ ಕಂಟ್ರೋಲ್ ಮಾಡ್ತಿರೋದು. ಅರೆ ಅಷ್ಟ ಅಣಿಮಾದಿ ಸಿದ್ಧಿಗಳನ್ನ ಆಗಲೇ ಪಡೆದಿದ್ರು. ಗೋವರ್ಧನ ಗಿರಿಯನ್ನ, ಇಂದ್ರನ ಅಹಂಕಾರ, ಈ ರೀತಿ ಮಳೆ ಧಾವಂತವಾಗಿ ಹೊಡಿತಿದೆ ಅಲ್ಲಪ್ಪ, ಅದನ್ನ ತೆಗೆದು ಕಿರುಬೆರಳಲ್ಲಿ ಮಧ್ವಾಚಾರ್ಯರ ಪವಾಡಗಳು ಕೇಳಿದ್ವಲ್ಲ, ಒಂದು ಬಹುದೊಡ್ಡ ಜಟ್ಟಿಗಳು ಇಬ್ರು. ಇದು ಈಗಲೂ ಅಲ್ಲಿ ಇತಿಹಾಸವಿದೆ. ಅವರನ್ನು ಸೋಲ್ಸೋವ್ರೇ ಇಲ್ಲ. ಏನೇನೋ ವಿದ್ಯೆಗಳು ಅವರದ್ದು, ಮಹಾಜಟ್ಟಿಗಳು. ಹಣ್ಣು ಮುದುಗರು ಮಧ್ವಾಚಾರ್ಯರು, ಕೃಷ್ಣನ ಆರಾಧಕರು. ಉಡುಪಿಯ ಮಹಾತ್ಮೆಯನ್ನ, ನನ್ನ ಆ ಕೃಷ್ಣರನ್ನ ಜಗತ್ತಿಗೆ ಪರಿಚಯಿಸಿದ ಕ್ಷೇತ್ರ ಉಡುಪಿ ಕ್ಷೇತ್ರ. ಆ ಒಂದು ಅಷ್ಟಮಠ ಸ್ಥಾಪಕ ನಮ್ಮ ಮಧ್ವಾಚಾರ್ಯರು ಅಂತ ಹೇಳ್ಕೊಳ್ಳೋಕೆ ನಮಗೊಂದು ಶಕ್ತಿ. ಭೀಮಾಂಶ, ಭೀಮನ ಅಂಶ ಅನ್ನತಕ್ಕಂಥ ಒಂದು ಮಾತು. ಅಂತ ಮಧ್ವಾಚಾರ್ಯರು ಒಮ್ಮೆ ಈ ಇಬ್ಬರು ಜಗಜಟ್ಟಿಗಳು ಎಂತೆಂಥವ್ರನ್ನ ಮದ್ದಾನೆಗಳನ್ನ ಕೆಡೋದಂತೆ ಶಕ್ತಿ. ನಿಮ್ಮ ಹತ್ರ ನಾವು ಕೇಳಿದ್ವಿ, ನೀವೇನೇನೋ ಇದೆಯಂತೆ, ಹಂಗಂತೆ ಹಿಂಗಂತೆ, ನಮ್ ಜೊತೆ ವೈಭೋಟಿಗೆ ಬರ್ತೀರಾ, ಹಾಗೆ ಹೀಗೆ ಅಂತ. ಮಧ್ವಾಚಾರ್ಯರ, ಅಯ್ಯೋ ನಾನು ಹಣ್ಣು ಮುದುಕ ಬಿಡ್ರಪ್ಪ ನನ್ನ ಪಾಡಿಗೆ, ಮತ್ತೆ ಹಾಗೆ ಹೀಗೆ ಇನ್ನೊಂದು ಏನೋ ನಿಮ್ ಇಷ್ಟ, ಸರಿ ನೀವ್ ಹೇಳಿದ ಜಾಗಕ್ಕೆ ನನ್ನ ಕರ್ಕೊಂಡೋಗಿ ಬಂದು ಆಡೋಣ ಅಂತ ಹೀಗೆ ಕೂತಿದ್ದಾರೆ. ಏನು ಮಾಡಿದರು 1 ಇಂಚು ಕದಲಿಸಲು ಆಗಲಿಲ್ಲ. ಗಜಭಾರ, ಒಂದು 10 ಆನೆಗಳ ಭಾರವಂತ ಬೇವುದು ಸುಸ್ತಾಗಿ ಕುತ್ಕೊಂಡಿದ್ರೆ ಆಗ್ತಾನೆ ಒಂದು ಪುಟ್ಟ ಒಂದು 6 ವರ್ಷದ ಮಗು ಬಂತಂತೆ. ತಾತ ತಾತ ಅಂತ ಹೇಳ್ಬಿಟ್ಟು ಇವ್ರು ಒದ್ದಾಡ್ತಿದ್ರೆ, ಏನ್ ಪುಟ್ಟ ಅಂತ ಆ ಮಗು ಹತ್ರ ಆನಂದವಾಗಿ ಮಾತಾಡ್ತಾ, ಏನ್ ಮಾಡಿದ್ರು ಕದಲಿಸ್ಲಿಕ್ಕೆ ಆಗ್ತಿಲ್ಲ ತಾತ ತಾತ, ನನ್ಗೆ ನಿಮ್ ಜೊತೆ ಆಡ್ಬೇಕು. ಅಷ್ಟೇ ತಾನೆ, ಅದು ಅಲ್ಲಿ ಬುಟ್ಟಿ ಇದೆಯಲ್ಲ, ಆ ಬುಟ್ಟಿಲಿ ನನ್ನ ಕುಂದಿಸ್ಬಿಟ್ಟು ತಗೊಂಡೋಗು, ಆಡೋಣ ಹೋಗು ಅಂತ ಹೇಳ್ಬಿಟ್ಟು. ಆ ಮಗು ಅಲಕ್ಕಾಗಿ ಒಂದು ಹತ್ತಿಯ ಒಂದು ಉಂಡೆ ತಗೊಳಲ್ವಾ, ಆ ತರ ಮಧ್ವಾಚಾರ್ಯರನ್ನ ತೆಗೆದು ಬುಟ್ಟಿಲಿ ಇಟ್ಟು ಹಿಂಗ್ ತಗೊಂಡು ಪುಟ್ಟದಾಗ ಆಡ್ಬಿಟ್ಟು ತಗೊಂಡ್ ಬಂದು ಅಲ್ಲೇ ಇಡ್ತಾನೆ. ಜಗಜಟ್ಟಿಗಳ ತಲೆ ಎಲ್ಲ ಕೆಟ್ಟೋಗ್ತಾರೆ. ಕೃಷ್ಣರ ಆರಾಧಕರಾಗಿದ್ದಂಥ ಮಧ್ವಾಚಾರ್ಯರಲ್ಲಿ ಅಂಥದೊಂದು ಶಕ್ತಿ, ಕೃಷ್ಣ ಒಂದು ಶಕ್ತಿ ಆವಾಹಿಸಿತ್ತು ಅಂದ್ರೆ ಕೃಷ್ಣರ ಶಕ್ತಿ ಯೋಚನೆ ಮಾಡಿ ನೋಡಿ ಮಕ್ಕಳ. ಎಂಥದೊಂದು ಪವಾಡ ಪುರುಷ. ಹೆಚ್ಚು ಕಡಿಮೆ ಒಂದು 5-6 ಸಾವಿರ ವರ್ಷಗಳಾಗಿದೆ. ಪುಣ್ಯಾತ್ಮ. ದ್ವಾರಕಾ ಇಲ್ಲ, ಕೃಷ್ಣ ಇಲ್ಲ, ಅದೆಲ್ಲ ಸುಳ್ಳು. ಎಲ್ಲ ಸಿಕ್ಕಿದೆ. ಮಹಾವಿಜ್ಞಾನಿಗಳೇ ಭಗವದ್ಗೀತೆಯನ್ನು ಒಪ್ಕೊಂಡು ಅವ್ರ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಭಗವದ್ಗೀತೆಯಲ್ಲಿ ಇಲ್ಲದ ಎಲ್ಲೂ ಇಲ್ಲ. ನಮಗೇನು ಉತ್ತರ ಸಿಗಬೇಕು ಅಂದ್ರೆ ಭಗವದ್ಗೀತೆಯಲ್ಲಿ ಸಿಗುತ್ತೆ. He was one of the very best. ಈ ಒಂದು ಜಲಶಕ್ತಿಯನ್ನ ತಿಳ್ಕೊಂಡಿದ್ರು, ಪ್ರಕೃತಿಯ ಶಕ್ತಿಯನ್ನ ತಿಳ್ಕೊಂಡಿದ್ರು. ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನ ಕಟ್ಟೋದು ನೆನ್ಪಿಟ್ಕೊಳ್ಳಿ. ಆಗಲೇ ಆತನ ಆ ಒಂದು ಟೆಕ್ನಾಲಜಿ. ಇವತ್ತು ನಾವು ಮಾತಾಡ್ತೇವೆ, ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ, ಪಂಬನ್ ಸೇತುವೆ ಅಂತೆಲ್ಲ ಮಾತಾಡ್ತೀವಲ್ವಾ. ರಾಮೇಶ್ವರಕ್ಕೆ ಹೋದಾಗ ಪಂಬನ್ ಸೇತುವೆ ನೋಡ್ತೇವೆ ನಾವು, ಹೌದಲ್ವಾ. ಸಮುದ್ರದ ಮಧ್ಯದಲ್ಲಿ ಅದು ಬ್ರಿಡ್ಜ್ ಕಟ್ಟಿದ್ದಾರೆ. ಆಗಲೇ ಸಮುದ್ರದ ಮಧ್ಯದಲ್ಲಿ ಆ ಪುಣ್ಯಾತ್ಮ ಕಟ್ಟಿದ್ದ ದ್ವಾರಕೆಯನ್ನ ಅಂದರೆ, ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಎನ್ ಆರ್ಕಿಟೆಕ್ಟ್ ಈಸ್, ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರಲ್ ಇಂಜಿನಿಯರ್ ಈಸ್, ವಾಟ್ ಕೈಂಡ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಈಸ್.
ವಾಟ್ ಕೈಂಡ್ ಆಫ್ ಕೆಮಿಕಲ್ ಇಂಜಿನಿಯರ್ ಈಸ್, ಏರೋನಾಟಿಕಲ್ ಇಂಜಿನಿಯರ್ ಈಸ್. ಆ ಭಗವಂತನ ರಥ ಆಕಾಶದಲ್ಲಿ ಆಡ್ತಿತ್ತು ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಆ ತುಂಬಿದ ಆ ಕೃಷ್ಣ ರಾಯಭಾರಿಯ ಸಂದರ್ಭದಲ್ಲಿ ಶಕುನಿ, ದುರ್ಯೋಧನ, ದುಶ್ಯಾಸನ, ಕರ್ಣ ಇವರೆಲ್ಲ ಸೇರಿಕೊಂಡು ಒಂದು ಕುತಂತ್ರ ಮಾಡ್ತಾರೆ. ಕೃಷ್ಣನ್ನ ಕುಳಿತುಕೊಂಡ ಸೀಟು ಬಿದ್ದು ಇನ್ನೊಂದು ಆಗ್ಬೇಕು ಅಂತ. ಎಲ್ಲಿ ಪರಮಾತ್ಮ ಹಿಂಗ್ ಬಂದು ಕುತ್ಕೋತಾನೆ, ಏನು ಕದಲಲ್ಲ. ಇದೇನೋ ಇದು ಅಂತ ಕೃಷ್ಣರು ಹೋದ್ಮೇಲೆ ಒಬ್ಬನ ಕುಂದ್ರಿಸ್ದ ದಮಾಲ್ ಅಂತ ಹೊರಟೆ ಹೋಗುತ್ತೆ ಅವ್ನು ಪುಡಿ ಪುಡಿ. ಅಂಥದೊಂದು ಸುರಂಗ ಏನೋ ಮಾಡಿಟ್ಟಿರ್ತಾರೆ. ನನ್ನ ಕೃಷ್ಣರಾಗಲೇ ತೋರಿಸ್ಕೊಟ್ರು. ಅಣಿಮಾ ಅಣಿಮಾ ಕೃಷ್ಣರ ಮೇಲೆ ಬಂಧಿಸಿ ಅಂದಾಗ ಭೂಮಿ ಆಕಾಶಗಳಿಗೆ ಅಂತರವಾಗಿ ಆ ನನ್ನ ಪರಂಧಾಮ ತೋರಿಸ್ಕೊಟ್ಟಂತ ಒಂದು ಗರಿಮಾ, ಆಕಾಶದ ಎತ್ತರಕ್ಕೂ ಎಲ್ಲರೂ ಪರಂಧಾಮ ಕ್ಷಮಿಸು ಅಂತ ಭೀಷ್ಮರು ಕೇಳ್ಕೋತಾರೆ. ಅದು ನನ್ನ ಕೃಷ್ಣ, ಅದು ನನ್ನ ಕೃಷ್ಣ. ಒಂದ ಎರಡ ಪರಿಪೂರ್ಣ ಅವತಾರದ ಸಾಕ್ಷಾತ್ಕಾರರು ಶ್ರೀಕೃಷ್ಣರು. ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಕೃಷ್ಣ ಅವತಾರದಲ್ಲಿ. ನೀವು ನಂಬ್ತೀರಾ? ಎಲ್ಲರಿಗೂ ಮುಕ್ಕೋಟಿ ದೇವತೆಗಳು ಕೇಳ್ಕೊಂಡಿದ್ರಂತೆ, ಕೃಷ್ಣ ಭಗವಂತ ನಿನ್ ಜೊತೆಲೇ ಸದಾ ಇರಬೇಕು, ಯಾವಾಗ್ಲೂ ಕೇಳೋರಂತೆ. ಆಗ್ಲಿ, ಒಂದು ಅವತಾರ ಬರುತ್ತೆ, ಆಗ ನನ್ನ ಜೊತೆಲೇ ಇರುವಂತ ಸಖಿಯರಾಗಿರ್ತೀರಿ ಅಂದಿದ್ದೆ. 16,108 ಆ ಒಂದು ಸಖಿಯರು ಅವರು ಕೊಟ್ಟಿರೋ ಒಂದು ಅವಕಾಶ. ನೀವು ನಂಬೋಲ್ಲ, ನಾರದರು ಒಮ್ಮೆ ಬರ್ತಾರಂತೆ ದ್ವಾರಕೆಗೆ ಬಂದಾಗ ಹೆಂಗೆ ಕೃಷ್ಣರು ಇರ್ತಾರೆ ಅಂತ. ಒಂದು ಮನೆಗೆ ಹೋದ್ರೆ ಒಂದ್ ಮಗು ಕುಂಡಿ ತೊಳಿತಿದ್ದಾನಂತ ಭಗವಂತ. ಇನ್ನೂ ಆಯ್ತಾ ಮಗುದು ಕುಂಡಿ ತೊಳೆದಿಲ್ವಾ ಅಂತ. ಇನ್ನೊಂದ್ ತಾಯಿ, ಎಲ್ಲಿ ಇನ್ನೂ ಸ್ನಾನ ಮಾಡಿಸಿಲ್ವಾ ಮಗುಗೆ ಅಂತ. ಇನ್ನೊಂದ್ ತಾಯಿ, ಊಟ ತಿನ್ಸಿಲ್ವಾ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ರೂಪದಲ್ಲಿ ನನ್ನ ಭಗವಂತ. ಅರಮನೆಗೆ ಬಂದ್ರೆ ಇನ್ನೊಂದು ರೂಪ. ಭಗವಂತ ನಿನಗೆ ನೀನೇ ಸಾಟಿಯಪ್ಪ. ಏನ್ ಮಾಡುದು? ಅವ್ರ ಆಸೆ ನನ್ನ ಗಂಡ ಹೀಗೆ ಇರಬೇಕು ಅಂತ. ಆಯಾಯ ಬಕುತಿಗೆ ತಕ್ಕಂತೆ ನಾನು ಇದ್ದೇನೆ ಅಂತ ಕೃಷ್ಣರು ಹೇಳಿದ್ರಂತೆ. ಅಷ್ಟಿಲ್ಲದೆ 16,108 ಜನಗಳಿಗೆ ಒಬ್ಬೊಬ್ಬರಿಗೂ 10 ಜನ ಮಕ್ಕಳು. ಅಂದ್ರೆ ಯೋಚನೆ ಮಾಡಿ ಮಕ್ಕಳೇ, ಇಸ್ ಇಟ್ ಪಾಸಿಬಲ್? ಕನಸಿನಲ್ಲಾದ್ರೂ ನೆನೆಸ್ಕೊಳ್ಳಿಕ್ಕಾಗುತ್ತ? 1,61,000 ಚಿಲ್ಡ್ರೆ ಮಕ್ಕಳು ಅಂತ ಹೇಳಿದ್ರೆ, ಒಂದೊಂದು ತಾಯಿಯ ಹೊಟ್ಟೆಯಲ್ಲೂ 10 ಮಕ್ಕಳು. 10 ಮಕ್ಕಳು. ಪುಣ್ಯಾತ್ಮ ಎಂಥದೊಂದು ಶಕ್ತಿ ಗೊತ್ತು. ಒಂದೊಂದು ದಿನ ಆ ಯಾದವ ಚಂದ್ರವಂಶ ಅನ್ನತಕ್ಕಂಥದ್ದು ಮುಳುಗಿ ಹೋಗುತ್ತೆ. ಅಲ್ಪ ಸ್ವಲ್ಪ ಉಳ್ಕೊಳ್ಳಲಿ ಅಂತ ಹೇಳಿಬಿಟ್ಟು ಆ ಪರಂಧಾಮ ಆಡಿದ ಲೀಲೆ. ಇದನ್ನ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ಕೃಷ್ಣ ಹೀಗೆ, ಕೃಷ್ಣ ಹಾಗೆ ಅಂತ ಮಾತಾಡೋದು. ಕೃಷ್ಣನನ್ನು ನಾವು ನೋಡೋದಿಷ್ಟೇ, ಮೋಸಗಾರ, ಕಳ್ಳ ಕೃಷ್ಣ, ಸ್ತ್ರೀಲೋಲ, ಇವುಗಳೇ ಮಾತಾಡೋದು. ಎಲುಬಿಲ್ಲದ ನಾಲಗೆ. ತುಂಬಾ ಸಂಕಟ ಆಗುತ್ತೆ. ನಮ್ಮ ವೈದಿಕ ಪರಂಪರೆಯನ್ನೇ ಹಾಳು ಮಾಡಿಬಿಟ್ರು ಈ ಬ್ರಿಟಿಷರು, ಈ ವಿದೇಶಿಯರು. ಇದೆಲ್ಲ ಎಂತ ಒಂದು ಅದ್ಭುತ ಗೊತ್ತಾ ನಮ್ಮ ಬದುಕಿನಲ್ಲಿ. ನಮ್ಮ ಕೃಷ್ಣರ ಬಗ್ಗೆ, ನಮಗೆ ಲೀಲೆಗಳ ಬಗ್ಗೆ, ಪೂಜೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟಿದ್ದಾನೆ ಪುಣ್ಯಾತ್ಮ. ಪ್ರತಿಯೊಬ್ಬರಿಗೂ. ಜಾಂಬವಂತ ನೋಡಿ, ರಾಮಾವತಾರದಲ್ಲಿ ಆ ರಾವಣರ ಮಹಾ ಸಂಗ್ರಾಮ ನಡೀತಿದ್ರೆ ಎಲ್ಲರೂ ಸ್ತಂಭೀಭೂತವಾಗಿ ನೋಡ್ತಿದ್ರಂತೆ. ಅಬ್ಬಾ ಅಂತ. ಜಾಂಬವಂತನಿಗೆ ಮಾತ್ರ ಒಂದು ಕೋರಿಕೆ ಹೊರ್ತಂತೆ. ಏನು ರಾಮ ಗುದ್ದಾಡಿದ್ರೆ ಒಂದ್ಸಲಿ ಗಂಧದ ಮರದ ಜೊತೆ ಗುದ್ದಾಡಿದ್ರು. ರಾಮಚಂದ್ರರ ಪರಾಕ್ರಮ ನೋಡಿ ಆ ಜಾಂಬವಂತರು ಎಲ್ಲಿಯ ತ್ರೇತಾಯುಗ, ಎಲ್ಲಿಯ ದ್ವಾಪರಾಯುಗ, ಲಕ್ಷ ವರ್ಷಗಳ ಒಂದು ನಂತರ ಹುಟ್ಟತಕ್ಕಂಥದ್ದು. ನೆನಪಿಟ್ಟುಕೊಳ್ಳಿ. ಆ ಪುಣ್ಯಾತ್ಮ ಬಯಸ್ತಾನೆ, ನನ್ನ ಪ್ರಭು ನಿನ್ನ ಜೊತೆ ಒಂದ್ಸಲಿ ಗುದ್ದಾಡಬೇಕು ಅಂತ ಆಸೆ ಅಂತ. ಈ ಜನ್ಮಕ್ಕಾಗಲ್ಲ, ನೀನು ಮಿತ್ರನಾಗಿ ಬಿಟ್ಟೆ. ಒಂದೊಂದು ಜನ್ಮ ಅನ್ನತಕ್ಕಂಥದ್ದು ಕಾದಿರು, ನಿನ್ನ ಜೊತೆ ಗುದ್ದಾಡೋಣಂತೆ ಅಂತ. ಕೃಷ್ಣರಾಗಿ ಆ ಒಂದು ಮಿತ್ರನಿಗೆ ಕೊಟ್ಟ ಮಾತಿಗೆ ತಕ್ಕಂತೆ ಅವತಾರ, ಕೃಷ್ಣಾವತಾರ. ನೆನಪಿಟ್ಟುಕೊಳ್ಳಿ.
ಕೃಷ್ಣಾವತಾರ ಮಿತ್ರನಿಗೆ ಕೊಟ್ಟ ಮಾತು ಮಕ್ಕಳೇ, ಜಾಂಬವಂತರಿಗೋಸ್ಕರ ಒಂದು ಅವತಾರ ರೂಪ, ಅಲ್ಲೊಂದು ಅವಕಾಶ. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ಜೀವನದಲ್ಲಿ ನಡೆಯತಕ್ಕಂತ ಎವ್ರಿಥಿಂಗ್ ಇಸ್ ಆಲ್ರೆಡಿ ಡಿಸೈನ್ಡ್. ನಾವು ಯಾವುದೋ ಜನ್ಮದಲ್ಲಿ, ನೆನ್ಪಿಟ್ಕೊಳ್ಳಿ, ಇತ್ತೀಚೆಗೆ ಸೈನ್ಸ್ ಹ್ಯಾಸ್ ಪ್ರೂವ್ಡ್ ಕೆಲವು ವ್ಯಕ್ತಿಗಳ ಫೋಟೋಗಳನ್ನ ಒಂದು 5ನೇ ಶತಮಾನ, 7ನೇ ಶತಮಾನ, 9ನೇ, 10ನೇ, 12, 13, 14 ಆ ಶತಮಾನದ ಬಹುದೊಡ್ಡ ಪ್ರಖ್ಯಾತ ವ್ಯಕ್ತಿಗಳ ಫೋಟೋಗೆ ಸಿಂಕ್ ಮಾಡಿದ್ರೆ ಬೋತಾರ್ಸೆ. ಈ ಹುಟ್ಟಿರೋ ವ್ಯಕ್ತಿ ಆಗಿನ ವ್ಯಕ್ತಿಗೂ ಮುಖ ಪರಿಚಯ, ಯೋಚನೆ, ಆಲೋಚನೆ, ಚಿಂತನೆ, ಕಟ್ಟಿದ ಸಾಮ್ರಾಜ್ಯ, ಕಂಪನಿ, ಇನ್ನೊಂದು ಅನ್ನತಕ್ಕಂಥದ್ದು. ಅಂದರೆ ಅಂದನ್ ಜನ್ಮದಲ್ಲಿ ನಾವು ವಿಪರೀತ ದುಷ್ಟರಾಗಿದ್ದರೆ ಈ ಜನ್ಮದಲ್ಲಿ ಇನ್ನೊಂದು ದುಷ್ಟಭಾವ ಅನ್ನತಕ್ಕಂಥದ್ದು. ಅಲ್ಲಿ ಬಂದಿರುತ್ತೆ ಜೀನ್ಸು. ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬರದೆ ಇನ್ನೇನು. ಜಯ ವಿಜಯರನ್ನ ನೆನೆಸ್ಕೊಳ್ಳಿ. ಶಿಶುಪಾಲ ದಂತವಕ್ರರಾಗಿ ಹುಡ್ತಾರೆ. ರಾವಣ, ಕುಂಭಕರ್ಣ, ಆ ಭಾವ ಇದ್ದದ್ದೇ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇದ್ದಿದ್ದೇ. ಎ ಸೀಡ್ ಇಸ್ ಎ ಸೀಡ್. ನೀವು 1000 ವರ್ಷ ಆದ್ಮೇಲೂ ಅದರಿಂದ ಬಂದಿರೋದು ಮಾವನ ಒಂದು ತೊಗಟೆನ ತಗೊಂಡೋಗಿ ಹಾಕಿದ್ರೆ ವಾಟೆಯನ್ನ ಮಾವನೆಣ್ಣೆ ಬಿಡೋದು. ಅಂದ್ರೆ ಈ ಜನ್ಮದಲ್ಲಿ ನಮ್ಮ ಆಲೋಚನೆ ಇದೆಯಲ್ಲ, ಅವನು ಎಂದಿಗೂ ಬದಲಾಗಲ್ಲ ಅಂತ ಕೃಷ್ಣನ್ ತೋರ್ಸ್ಕೊಟ್ಬಿಟ್ಟಿದ್ದಾರೆ. ಎಲ್ಲ ಅನುಭವಿಸ್ಲಿಕ್ಕೇನೆ. ಅಂತ ಒಂದು ದೇವಕಿ ವಸುದೇವರನ್ನ 8ನೇ ವಯಸ್ಸಿನಲ್ಲಿ ಬಂದು ಆ ಪುಣ್ಯಾತ್ಮ ಬಿಡಿಸ್ಕೊಡ್ತಾನೆ, ಕಂಸನನ್ನ ಸಂಹಾರ ಮಾಡಿ. ಏನ್ ಆನಂದವೋ ದೇವಕಿ ಅಮ್ಮನಿಗೆ. ಮಗನನ್ನ ತಪ್ಕೊಂಡು ಆ 8-9 ವರ್ಷದ ಮಗುವನ್ನ ಆಲಾಪಿಸ್ಬಿಡ್ತಾಳೆ. ನೋಡಿ, ಅಲ್ಲೊಂದು ಕೃಷ್ಣರ ಜನ್ಮದಲ್ಲೊಂದು ರಹಸ್ಯವಿದೆ. ಅದಕ್ಕೆ ತುಂಬಾ ಜನ ಗೊತ್ತಿಲ್ಲ. ಕೃಷ್ಣರ ಹುಟ್ಟು ನೋಡಿದವರಿಲ್ಲ, ರಾಮರ ಸಾವು ನೋಡಿದವರಿಲ್ಲ. ರಾಮರ ಸತ್ತಿದ್ದನ್ನು ಯಾರೂ ನೋಡಿಲ್ಲ, ನಂಬ್ತೀರಾ? ಯಾರೂ ನೋಡಿಲ್ಲ. ಯಮಧರ್ಮರು ಬರ್ತಾರೆ ಒಂದು ರೂಪದಲ್ಲಿ, ನಿನ್ನ ಯುಗ ಸಮಾಪ್ತಿ ಆಯ್ತು ಅಂತ ತೋರಿಸ್ಕೊಡ್ತಾರೆ. ಹೊರಟೇ ಬಿಡ್ತಾರೆ. ಹೆಂಗೋದ್ರು, ಹೇಗೋದ್ರು, ಯಾವ ತರ ಹೋದ್ರು ಯಾರಿಗೂ ಸಿಗಲಿಲ್ಲ ನನ್ನ ಪ್ರಭು ರಾಮನ ಆ ಒಂದು ಪಾರ್ಥಿವ ಶರೀರ. ಸಮುದ್ರ ಗರ್ಭದಲ್ಲಿ, ನದಿ ಗರ್ಭದಲ್ಲಿ ಲೀನವಾಯಿತು ಅನ್ನತಕ್ಕಂಥದ್ದು. ಇವತ್ತಿಗೂ ಭದ್ರಾಚಲಂನಲ್ಲಿ ಇರತಕ್ಕಂಥ ಸೀತಾರಾಮರ ಆ ಪ್ರತಿಮೆ ಇದೆಯಲ್ಲ, ಅದು ನಿಜವಾದ ಪ್ರತಿಮೆಗಳಲ್ಲ. ಗೋದಾವರಿ ಎದುರಿಂದ ಸಿಕ್ಕಿರ್ತಕ್ಕಂಥದ್ದು, ನದಿಯಿಂದ ಅದನ್ನ ಬೇರೆ ಇಟ್ಟು ಪೂಜೆ ಮಾಡ್ತಿದ್ರು. ಅದು ನದಿ ಗರ್ಭದಲ್ಲಿ ಕೊಚ್ಕೊಂಡು ಹೊರಟೋಯ್ತು. ಆ ಭಗವಂತನಿಗೆ ಇಟ್ಟಿರತಕ್ಕಂಥ ಆ ಒಂದು ವೈರಮುಡಿ, ಕಿರೀಟ, ಆ ಪಚ್ಚೆ ಇದೆಯಲ್ಲ, ಅದರ ಕತೆ ಇನ್ನೊಂದು. ಸೀತಮ್ಮ ಇದೆಯಲ್ಲ, ಅದು ಇನ್ನೊಂದು ಕತೆ. ಸೀತಮ್ಮ ಇರ್ಲಿಲ್ಲ, ಸೀತಮ್ಮ ಸಿಗ್ಲಿಲ್ಲ, ಬೇರೆ ಸೀತಮ್ಮನ್ ತಗೊಬಂದಿಟ್ಟಿದ್ದದು ಬೇರೆ ಕಡೆಯಿಂದ. ಅವತ್ತಾದ್ರೂ ಭದ್ರಾಚಲಕ್ಕೆ ಹೋದಾಗ ಸೂಕ್ಷ್ಮವಾಗಿ ಗಮನಿಸಿ, ಸೀತಾರಾಮರಲ್ಲಿ ತುಂಬಾ ಒಂದು ಬದಲಾವಣೆ ಇದೆ. ನಿಜವಾದ ಸೀತಮ್ಮ ಹೊರಟೋಯ್ತು, ಗೋದಾವರಿ ತಗೊಂಡು ಹೊರಟೋಯ್ತು. ಕಣ್ಣೀರು ಹಾಕ್ಬಿಡ್ತಾರೆ. ಇವೆಲ್ಲ ಎಷ್ಟೋ ಸೃಷ್ಟಿ ರಹಸ್ಯಗಳಿದ್ದಾವೆ. ಅಂತ ಒಂದು ರಾಮಚಂದ್ರ ಪ್ರಭು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಆ ಕೃಷ್ಣರಾಗಿ ಆ ಒಂದು ಅಂಶವಾಗಿ ಹುಟ್ಟಿದಾಗ, ಆ 8ನೇ ವಯಸ್ಸು 9ನೇ ವಯಸ್ಸು ಬಂದು ಬಿಡಿಸ್ಕೊಂಡಾಗ, ನಿಜವಾಗ್ಲೂ ಕೃಷ್ಣರು ಹುಟ್ಟಿದಾಗ ಮಗುವಾಗಿ ಹುಟ್ಟಲಿಲ್ಲ. ಅದಕ್ಕೆ ಕೃಷ್ಣರ ಹುಟ್ಟು ನೋಡಿದವರಿಲ್ಲ ಅಂತ ಹೇಳ್ತಾರೆ ತುಂಬಾ ತಿಳಿದ ವೈದಿಕರು, ನನ್ನ ಗುರುಗಳು. ಇದೇನ್ ಗುರುಗಳೇ, ಅವ್ರ ಅಮ್ಮ ನೋಡ್ಲಿಲ್ವಾ, ಅವ್ರ ಅಪ್ಪ ನೋಡ್ಲಿಲ್ವಾ, ಇದೇನ್ ಮಾತಾಡ್ತೀರಾ ಅಂತ. ಇಲ್ಲ ಕಣೋ, ಪ್ರಜ್ಞೆ ಇರ್ಲಿಲ್ಲ ಅವ್ರಿಗೆ ಯಾರಿಗೂ. ಗರ್ಭದಿಂದ ಬಂದಾಗ ಮಹಾಪ್ರಣವ ಶಕ್ತಿ ದಿವ್ಯ ಸ್ವರೂಪವಾಗಿ ನಿಂತಿದ್ದಿತ್ತು. ಶಂಖ ಚಕ್ರ ಗದಾಪಾಣಿಯಾಗಿ ನಿಂತಂಥದ್ದು. ಅದನ್ನ ನೋಡಿಯೇ ತಲೆ ಪ್ರಜ್ಞೆ ತಪ್ಪಿ ಬಿದ್ದೋದ್ರು. ಆಗ ಮತ್ತೆ ಒಂದು ಮಗು ಆಕಾರ ಆಗಿ ವಸುದೇವರಿಗೆ ಪ್ರಜ್ಞೆ ಬರುವಾಗ ಮಾಡಿ, ವಸುದೇವರಿಗೆ ನಿರ್ದೇಶನ ಮಾಡಿ, ವಸುದೇವರು ಬುಟ್ಟಿಲಿ ಇಟ್ಕೊಂಡು ಬರೋದು, ತಗೋಬಂದು ಯಶೋದಮ್ಮನ ಮಡಿಲಲ್ಲಿಡೋದು. ಯಶೋದಮ್ಮನ ಮಡಿಲಲ್ಲಿ, ಆ ನಂದನರ ಮಡಿಲಲ್ಲಿ ಮಲಗಿದ ಮಗುವನ್ನು ತಗೋಬಂದು ಇಲ್ಲಿಡೋದು ಅನ್ನತಕ್ಕಂಥದ್ದು.
ಕೃಷ್ಣರ ನಿಜ ಸ್ವರೂಪ, ಅದಕ್ಕೆ ಹುಟ್ಟಿದ ಸ್ವರೂಪ ಬೇರೆ, ಹುಟ್ಟಿದ ಮೇಲೆ ಸ್ವರೂಪ ಬೇರೆ, ಮಗುವಾದ ಸ್ವರೂಪ ಆಮೇಲೆ. ಅದಕ್ಕೆ ಬೆಣ್ಣೆ ಕೃಷ್ಣ, ಯಶೋಧ ಕೃಷ್ಣ, ದೇವಕಿ ಕೃಷ್ಣ ಆಮೇಲೆ ಆಗಿದ್ದು ನನ್ನ ಪರಂಧಾಮ. ತಾಯಿ ಕಣ್ಣೀರು ಹಾಕೊಂಡು, ಅಯ್ಯ ನೀನು ದೇವರು, ಪರಂಧಾಮ, ಸಕಲ ತತ್ವಗಳನ್ನು ತಿಳಿದವನು ಅಂತ ಹೇಳ್ತಾರೆ. ಅಂಥವನು ನಮಗೆ ಹೆಚ್ಚು ಕಡಿಮೆ ಪುತ್ರ 16 ವರ್ಷ ಜೈಲುವಾಸ ಆಗ್ಬಿಡ್ತು ಕೃಷ್ಣ. ನೋಡಿ, ಅದಕ್ಕೆ ಹೇಳ್ತಿರ್ತಾನೆ, ಅದರ ಹಿಂದುಗಡೆಯೂ ಕೂಡ ಒಂದು ಆಂತರ್ಯವಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದರ ಹಿಂದುಗಡೆಯೂ ಕೂಡ ಆಂತರ್ಯವಿದೆ. ಯಾರಾದರೂ ಭಗವಂತನ ತಂದೆ ತಾಯಿ ತಪ್ಪು ಮಾಡಿದ್ದರೂ ಶಿಕ್ಷೆಗೆ ಅರ್ಹರು, ಎಲ್ರೂ ಅನುಭವಿಸ್ಬೇಕು. ಮೊನ್ನೆ ಒಂದು ಕೇಸು, ತುಂಬಾ ದೊಡ್ಡ ಜೈಲು ಶಿಕ್ಷೆ ಆ ತಾಯಿ ಜೀವಕ್ಕೆ. ನಾನು ಸತ್ತೋಗ್ಬಿಡ್ತೀನಿ ಗುರುಜಿ, ಹೆಚ್ಚು ಕಡಿಮೆ 5-6 ವರ್ಷ ಜೈಲು ಕಳೆದು ಬಿಟ್ಟಿದೆ, ಪೆರೋಲೋ ಇನ್ನೊಂದು ಏನೋ ಬಂದಿದೆ. ಆ ಮಗು ಕೈ ಹಿಡ್ಕೊಂಡು ಹೇಳಿದೆ, ನನಗೆ ಇನ್ಯಾರು ಮರ್ಯಾದೆ ಕೊಡಲ್ಲ, ನನಗೆ ಇನ್ಯಾರ ನೆರಳು ಇಲ್ಲ. ಅಮ್ಮ ನನಗೆ ಗೊತ್ತಿದ್ದಾರೆ ತಾಯಿ, 4-5 ಸಂಸ್ಥೆಗಳು ತುಂಬಾ ದೊಡ್ಡವ್ರು ಗೊತ್ತಿದ್ದಾರೆ, ಏನೋ ಅಲ್ಲೊಂದು ನೆರಳು ಕೊಡ್ಸೋಣ ಮಗ, ನಿನ್ನ ವಿದ್ಯೆಗೆ ನಿನ್ನ ಶಕ್ತಿಗೆ ನಾವಿದ್ದೇವೆ. ನಾನಾ ಸಾಯೋ ಮಾತು ಮಾತಾಡ್ಬೇಡ ಪುಟ್ಟ, ಸಾಯೋ ಮಾತು. ಯೋಚನೆ ಮಾಡಿ ನೋಡಿ, ದೇವಕಿ ವಸುದೇವರಿಗಿಂತಲೂ ತಾಯಿ ಸ್ಥಾನ, ಭಗವಂತನ ತಂದೆ ತಾಯಿ 16 ವರ್ಷ ಜೈಲು. ನೆನಪಿಟ್ಟುಕೊಳ್ಳಿ, 16 ವರ್ಷ ಅವ್ರು ಸಾಯೋ ಯೋಚನೆ ಮಾಡಲಿಲ್ಲ. ಭಗವಂತನೇ ಮಗನಾಗಿ ಹುಟ್ಟಿದ್ದರೂ ಬರ್ತಾನೆ ಬಿಡಿಸ್ತಾನೆ, ಆಗುತ್ತೆ. ನಮಗೂ ಒಂದು, ಅವರೂ ಕೂಡ 16 ವರ್ಷ ಕಾಲ ಕಳೆದ್ರು. ನೆನ್ಪಿಟ್ಕೊಳ್ಳಿ, ಅದನ್ನೇ ಹೇಳಿದೆ. ನಾನಾ ಸಾಯೋ ಮಾತು ಬೇಡ ಕಣೋ, ಬೇಡ ಮಗು, ನಾವಿದ್ದೆ. ನಾನು ಬದುಕಿದ್ರೆ ನಿನ್ಗೇನಾದ್ರೂ ಒಂದು ಮಾಡ್ಕೊಡ್ತೀನಿ ನಾನು. ಇರ್ಲಿ, ನಮ್ಮ ಹತ್ರ ಬಂದಾಗ ತಪ್ಪು ಒಪ್ಪುಗಳು ನಮಗಿಲ್ಲ. ನೀನು ತಪ್ಪು ನಿಂದಲ್ಲ, ನೀನು ಸರಿ ಅದೂ ನಿಂದಲ್ಲ. ಅವನ್ಯಾರೂ ನಡೆಸ್ತಿದ್ದಾನೆ, ಅವನ್ಯಾರು. ನೋಡಿ, ಒಂದು ಬೆಲ್ಲ, ಬೇಜಾರು ಮಾಡ್ಕೋಬೇಡಿ, ಬರೀ ಸಿಹಿ ಅಡಿಗೆಗಷ್ಟೇ ಬಳಸೋಲ್ಲ. ಕೆಲವು ಬೆಲ್ಲ ಹೆಂಡ ಮಾಡ್ಲಿಕ್ಕೂ ತಗೊಂಡೋಗ್ತಾರೆ. ಸಕ್ಕರೆ ಬರೀ ಜಾಮೂನ್ಗಷ್ಟೇ ಹಾಕೋಲ್ಲ, ಹೆಂಡ ಮಾಡ್ಲಿಕ್ಕೂ ತಗೊಂಡೋಗ್ತಾರೆ. ಕೆಲವು ಡ್ರಗ್ಸು ಬರೀ ನಶೆ ಏರಿಸ್ಲಿಕ್ಕಲ್ಲ, ಮದ್ದು ತಯಾರಿಸಲು ಬಳಸುತ್ತಾರೆ. ಭಗವಂತ ಬರ್ದಿರೋದು ಈ ಅಣು ಇಲ್ಲಿ ಹೋಗಿ ಸೇರ್ಬೇಕು, ಸದುಪಯೋಗ ದುರುಪಯೋಗ ಅಂತ ಮೊದಲೇ. ಅದಕ್ಕೆ ಯಾಕೋ ಚಿಂತಿಸ್ತೀನಿ ನಾನಾ. ಇದನ್ನ ಭಗವಂತ ತೋರಿಸ್ಕೊಟ್ಟ, ನೆನಪಿಟ್ಟುಕೊಳ್ಳಿ. ದೇವಕಿ ತಾಯಿ ಆಲಾಪಿಸುತ್ತೆ, ನಾನಾ ಇದು ನ್ಯಾಯವಾ ನಮಗೆ? ನೀನೇ ಸ್ವಯಂಭು, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ನಮಗೇ ಇದು ಅಂದ್ರೆ, ಅಮ್ಮ ನಿನಗೆ ಹಿಂದಿನ ನೆನಪಿಲ್ಲ, ನಿನಗೆ ಗೊತ್ತಿಲ್ಲ, ಇದು ನಿಜ. ಒಂದು ತಾಯಿ ಮಗನನ್ನ ದೂರ ಮಾಡಿದ್ದಮ್ಮ, ಹೆಚ್ಚು ಕಡಿಮೆ 14 ವರ್ಷ ತಾಯಿ ಮಗನನ್ನ ದೂರ ಮಾಡಿದ್ರಿ. ಅದಕ್ಕೆ ಈ ಜನ್ಮದಲ್ಲಿ ನೋವು ಏನು ಕೃಷ್ಣ? ತಾಯಿ ಮಗನಷ್ಟು ದೂರ ಮಾಡುವಷ್ಟು ಕಟುಗಳಾಗ್ಬಿಟ್ಟಿದ್ನ ನಾನು ಅಂತ. ಹೌದಮ್ಮ, ಹಿಂದಿನ ಜನ್ಮದಲ್ಲಿ ನೀನ್ ಯಾರಾಗಿದ್ದೆ ಅನ್ಕೊಂಡಿದ್ದಿ? ದೇವಕಿ ತಾಯಿ, ನೀನ್ ಯಾರು ಗೊತ್ತಾ? ಕೈ ರಾಜಮಾತ ಆಗಿದ್ದೆ. ಹಾಗೇ ಆ ಪ್ರಜ್ಞೆ ಕೊಡ್ತಾರೆ ಭಗವಂತ, ಸ್ತಂಭೀಭೂತಳಾಗಿ ನಿಂತ್ಕೊಳ್ತಾರೆ. ವಸುದೇವ್ರಿಗೆ ಮಾತಿಲ್ಲ ಅಂದ್ರೆ ನಾನು ದಶರಥ. ಯಾವಾಗ ನೋಡಿದ್ರು ಚಿಕ್ಕೆಂಡತಿ ನೀನಲ್ಲೊಂದು ಧರ್ಮಲೋಲುಪತನ ಮಾಡ್ಬಿಟ್ಟೆ. ಹೆಂಡತಿ ಧರ್ಮಪತ್ನಿ ಎಲ್ಲಾರು ಸಮನಾಗಿ ನೋಡ್ಕೋಬೇಕು, ಒಪ್ತೇನೆ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ಬಿಟ್ಟಿದ್, ಚಿಕ್ಕ ವಯಸ್ಸಿನ ಸ್ತ್ರೀಯನ್ ಮದುವೆ ಆಗಿದ್ದಿ ಹಾಗಂತ ಹೇಳ್ಬಿಟ್ಟು ಕೌಸಲ್ಯ ದೇವಿಗೆ ನೋವಾದಾಗ ಸಂಕಟ ಆದಾಗ ಇದ್ದೀಯಾ? ಸುಮಿತ್ರಾ ದೇವಿಗೆ ನೋವಾದಾಗ ಬಾಧೆ ಆದಾಗ ಇದ್ದೀಯಾ? ಇಲ್ಲ. ಯಾವಾಗ ನೋಡಿದ್ರು ಚಿಕ್ಕ ಮನೆಯಲ್ಲೇ ಸೇರ್ಕೊಂಡಿದ್ರೆ ಆ ತಾಯಿ ನಮ್ಮ ಕೌಸಲ್ಯ ದೇವಿ ಅದೆಷ್ಟು ಆಲಾಪಿಸಿದಳೋ, ಅದೆಷ್ಟು ಕೈ ಎತ್ತಿ. ಯಾಕಂದ್ರೆ ರಾಜಕುಲದಲ್ಲಿ ನೆನಪಿಟ್ಕೊಳ್ಳಿ, ಮಕ್ಕಳು ಹುಟ್ಟಿದ್ರೆ ತಾಯಿಗೆ ಎದೆ ಹಾಲು ಕುಡಿಸೋದು ಅಷ್ಟೇ, ತಗೊಂಡೋಗ್ಬಿಡ್ತಾರೆ. ದಿಷ್ಟಿ ಆಗುತ್ತೆ, ತಾಯಿ ಕಣ್ ದಿಷ್ಟಿಗಿಂತ ಕೆಟ್ಟ ದೃಷ್ಟಿ ಇಲ್ಲ ಅಂತ ಕರ್ಕೊಂಡೋಗ್ಬಿಡ್ತಾರೆ. ಮುಟ್ಟ ಆಡಿಸ್ಲಿಲ್ಲ, ತಿನ್ಸ ಆಡಿಸ್ಲಿಲ್ಲ. ಅಂತ ಒಂದು ಮಗು ಒಂದು ವಯಸ್ಸಿಗೆ ಬಂದ ಮದುವೆ ಮಾಡಿದ್ವಿ, ಈಗ ಇನ್ನುವೇಲಾದ್ರೂ ನಾನು ಮುಂದ್ಗಡೆ ಇರ್ತಾನೆ ಅಂದ್ರೆ ದೂರ ಮಾಡ್ಬಿಟ್ರೆ.
ಯಾವಾಗ ನೋಡಿದ್ರು ಹೆಂಡತಿ ಹೆಂಡತಿ ಅಂತಿದ್ಯಲ್ಲಪ್ಪ. ಅದಕ್ಕೆ ನೋಡು, ಜೈಲಿನಲ್ಲೂ ಕೂಡ ನಿನ್ ಹೆಂಡತಿ ನಿನ್ ಜೊತೆಲೇ ಇರೋ ಹಾಗೆ ಕರ್ಮ ಸಿದ್ಧಾಂತ ನಡೆದು ಬಿಟ್ಟಿದೆ ನೋಡಿ. ಕೈ 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 ಅಂತ ಯಾವಾಗ್ಲೂ ಹೋಗಿ ಸೇರ್ಕೊತಿದ್ದ ಅಂತಃಪುರದಲ್ಲಿ. ಅದನ್ನೇ ಹೇಳುದು ಕೌಸಲ್ಯ ದೇವಿ, ರಾಮ ನಿನಗೆ ಇವತ್ತೊಂದು ಸತ್ಯ ಹೇಳ್ತೀನೋ ರಾಮ, ನಿನಗ್ ಗೊತ್ತಿಲ್ಲ ಅದು ಯಾವ ಕಾಲಕ್ಕೆ ಈ ಮನುಷ್ಯನ್ಗೆ ತಲೆ ಕೆಡ್ತೋ ಗೊತ್ತಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚಿಕ್ಕ ವಯಸ್ಸಿನ ಹೆಣ್ಮಗನ್ ಮದುವೆ ಆಗಿ ಬಂದ್ಬಿಟ್ರು ಆ ಕೈನ. ಯಾವಾಗ ನೋಡಿದ್ರು ಅವಳ ಅಂತಃಪುರದಲ್ಲೇ. ನನ್ನ ನೋವಿಲ್ಲ, ದುಃಖಕ್ಕಿಲ್ಲ, ಬಾಧೆಗಿಲ್ಲ. ರಾಮ ನನಗ್ ಗೊತ್ತಿತ್ತು, ಅವಳ ಮಾತೆ ಕೇಳೋದು. ಕಡೆಗೂ ಅದೇ ಮಾಡ್ಬಿಟ್ರು. ಏನು ರಾಮರ ಕೋಪ ಗೊತ್ತಾ, ಅದು ಬೇರೆ. ರಾಮಾವತಾರದ್ದು ರಾಮನವಮಿಗೆ ಮಾತಾಡ್ತೇನೆ, ಕೃಷ್ಣಾವತಾರದ್ದು ಮಾತಾಡ್ಬೇಕು. ಯಾವಾಗ್ಲೂ ಹೆಂಡತಿ ಮಾತೆ ಕೇಳ್ಬೇಕಿತ್ತಲ್ವಾ ನಿನಗೆ? ತಗೋ, ಯಾವಾಗ್ಲೂ ಅವಳ ಜೊತೆಲೆ ಮಾತಾಡೋಂತ ನಿನ್ನ ಈ ಜನ್ಮಕ್ಕೆ ಇಲ್ಲೇ ಇಟ್ಬಿಟ್ಟಿದೀನಿ. ಪ್ರಾಣ ಬಿಟ್ಟಿದ್ದು ಕೈ ಮಾಡ್ಲಲ್ತಾನೆ ನೀನು. ನನ್ನ ರಾಮ ಅಂತ ಹೇಳ್ಕೊಂಡ್ ಬಿಟ್ಟೆ ಅಲ್ವಾ ರಾಮನೇ. ನೀನು ಏನು ಕೊರುಕೊಂಡು ಎಲ್ಲಿ ಬಿಟ್ಟೆ ಅದು ಇಲ್ಲದ ಹಾಗೆ ಆಯ್ತು. ಹೆಂಡತಿ ಮಾತೆ ವೇದವಾಕ್ಯ ಆಯ್ತಲ್ಲ, ತಗೋ ಹೆಂಡತಿ ಜೊತೆಲೇ ಇರು. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಎವ್ರಿಥಿಂಗ್ ಧರ್ಮಕ್ಕೆ ತಕ್ಕಂತೆ ಸಂಗಾತಿ, ಪೂಜೆಗೆ ತಕ್ಕಂತೆ, ಪುಣ್ಯಕ್ಕೆ ತಕ್ಕಂತೆ ಸಂಗಾತಿ. ಪುಣ್ಯಾನ ಕೊದ್ದಿ ಪುತ್ರುಡು, ಪೂಜೆ ಕೊದ್ದಿ ಬರ್ತು ಅಂತ ಹೇಳ್ತಾರೆ. ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅಂಥದೊಂದು ಸಂಗಾತಿ ನಿಮ್ ಜೀವನದಲ್ಲಿ. ಏನು ಪುಣ್ಯ ಮಾಡಿರ್ತೀರೋ ಆ ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು. ನಾವು ನೋಡಿ ನಮ್ಮ ಮಕ್ಕಳು ಹಿಂಗ್ ಮಾಡ್ತಿದಂಗೆ ಚಿಟಕ್ಕನಂತೆ, ನನ್ನ ಮಗನ, ನನ್ನ ಮಗಳ. ನಿಮ್ಮ ಪುಣ್ಯದಲ್ಲಿ ದೋಷ ಆಗಿದೆ. ಅವರ ಪುಣ್ಯದಲ್ಲೂ ದೋಷ ಆಗಿತ್ತು, ಅದಕ್ಕೆ ಜೈಲಲ್ಲಿದ್ದರು. ಮಗನ ಸುಖ ನೋಡ್ಲಿಕ್ಕೆ ಬಿಡ್ಲಿಲ್ಲ ಭಗವಂತ. ಅದು ಕೃಷ್ಣರು ಎಲ್ಲ ವಾಪಸ್ಸು, ಎಲ್ಲ ವಾಪಸ್ಸು, ಎವ್ರಿಥಿಂಗ್ ಇಸ್ ವಾಪಸ್ಸು. ನನ್ನ ಪರಂಧಾಮ ರಾಮಾವತಾರದಲ್ಲಿ ಕೊಟ್ಟ ಮಾತು ವಾಲಿಗೆ, ಆಯ್ತು ಹೋಗು, ನಿನ್ನೆಲ್ಲ ಕುರುಗು ಉಳಿದು ಬಿಡ್ತಲ್ಲ. ಹಿಂದೆಯಿಂದ ಬಾಣ ಬಿಟ್ಟೆ, ಹಿಂದೆಯಿಂದ ಬಾಣ ಬಿಟ್ಟೆ, ಅನ್ಯಾಯವಾಗಿ ಸಾವು ಕೊಟ್ಟೆ, ಅಧರ್ಮಬದ್ಧವಾಗಿ ರಾಮಚಂದ್ರ ಪ್ರಭು ನಡೆದುಕೊಂಡ. ಪ್ರಭು ನನ್ನ ಪ್ರಭು ನೋಡಿ, ಅದು ನನ್ನ ಪ್ರಭು. ನಿನ್ನ ಕೋರಿಕೆಗೆ ತಕ್ಕಂತೆ ಈ ಜನ್ಮದಲ್ಲೆಲ್ಲ ಆಗೋಯ್ತು, ನಿನ್ನ ಶರೀರ ಬಿದ್ದೋಯ್ತು. ವಾಲಿ, ನಿನಗೋಸ್ಕರ ಒಂದು ಅವತಾರ, ಕೃಷ್ಣಾವತಾರದಲ್ಲಿ ಅದೇ ಒಬ್ಬ ಬೇಡನಾಗಿ ಬಂದು ಬಾಣ ಬಿಡೋದು ನನ್ನ ಪರಂಧಾಮನಿಗೆ. ನನ್ನ ಪರಂಧಾಮನ ಸಾವು ಗೊತ್ತಿದೆಯಾ ಮಕ್ಕಳೇ? 1,61,000 ಚಿಲ್ಲರೆ ಮಕ್ಕಳಿದ್ದು, ಮೊಮ್ಮಕ್ಕಳಿದ್ದು, ಮರಿಮೊಮ್ಮಕ್ಕಳಿದ್ದು, ತಂದೆ ತಾಯಿ ಇದ್ದು, ಅಜ್ಜ ಅಜ್ಜಿ ಇದ್ದು, ಶಿವ ಒಂಟಿಯಾಗಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಭಗವಂತ ಕೂಡ ತೋರಿಸ್ಕೊಟ್ಟ, ನಾನು ಬರುವುದು ಒಂಟಿ, ಹೋಗುವುದು ಒಂಟಿ. ಆದ್ರೆ ನಾವು ಮಾತ್ರ ಒಪ್ಪಲ್ಲ. ಏನು ದರ್ಬಾರು ಗೊತ್ತಾ, ನಾನು ಸತ್ ಹೆಣಕ್ಕೇನ್ ಗೊತ್ತಿದೆ ರೀ ನನಗೆ, ಯಾವ ಗಂಧ ಹಾಕಿದರೆ ಯಾವ ಹಾರ ಹಾಕಿದ್ದಾರೆ ಅಂತ. ನನ್ನ ಭಗವಂತ ಅಷ್ಟೂ ತೋರಿಸ್ಕೊಟ್ಟ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯಾವುದೇ ತೊಂದರೆ ಇಲ್ಲದೆ, ಪೇಪರ್ ಹಸಲ್ಸ್ ಇಲ್ಲದೆ, ಚೆಕ್ ಇಲ್ಲದೆ, ಪ್ರೈವೇಟ್ ಸೆಕ್ಯೂರಿಟಿ ಇಲ್ಲದೆ, ಪರ್ಸನಲ್ ಸೆಕ್ಯೂರಿಟಿ ಇಲ್ಲದೆ, ಒಂದು ಸಣ್ಣ ನಿಮ್ಮ ಆ ಒಂದು ಚೀಟಿಗೆ ತಕ್ಕಂತ ಸಣ್ಣ ಒಂದು ಸರಳ ಶೂರಿಟಿ ಕೊಟ್ಟು ನಿಮ್ ದುಡ್ಡನ್ನ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ 30 ನಿಮಿಷದಲ್ಲಿ ನಿಮ್ ದುಡ್ಡು ನಿಮ್ ಕೈ ಸೇರುತ್ತೆ. ದಾಶರಥಿ ಚಿಟ್ಸ್ ಅಲ್ಲಿ ಅಂಥದ್ದೊಂದು ವ್ಯವಸ್ಥೆ. ನೀವು ಕೂಡ ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ
ನನ್ನ ಭಗವಂತನ ಬಗ್ಗೆ ಮಾತಾಡ್ತಿದ್ದೆ, ಎಲ್ಲ ಮರೆತು ಸ್ಪಾನ್ಸರ್ಶಿಪ್ ಅಲ್ವಾ. ಇರ್ಲಿ, ಕೃಷ್ಣರಿಗಿಂತ ಸ್ಪಾನ್ಸರ್ ನನಗಿನ್ಯಾರೂ ಇಲ್ಲ. ನನ್ನ ಕೃಷ್ಣ, ನನ್ನ ಕನ್ನಯ್ಯ. ಅಂತ ಕೃಷ್ಣ, ನನ್ನ ಭಗವಂತ, ತನ್ನ ಸಾವಿನ ಬಗ್ಗೆ ತನಗೆ ಮೊದಲೇ ಗೊತ್ತಿತ್ತು. ನಂಬ್ತೀರಾ? ಯಾವ ರೀತಿ ಅಲಂಕಾರ ಅಂದ್ರೆ ನಿತ್ಯ ಅಲಂಕಾರ ಭೂಷಣ. ನನ್ನ ಭಗವಂತ ಅವತ್ತೂ ನಿತ್ಯ ಅಲಂಕಾರ ಭೂಷಣ. ನಾನೇ ದಿನ ಹೊರಡಬೇಕು, ಅವತ್ತ ರಾತ್ರಿ ಅಜ್ಜ ಅಜ್ಜಿ ಹೋಗಿ ನಮಸ್ಕಾರ. ಅಮ್ಮನ ಪಾದ, ಯಶೋದಮ್ಮನ ಪಾದ. ಅಪ್ಪ ಮಲಗಿದ್ದಾರೆ, ಅಮ್ಮನ ಪಾದ ಒತ್ತ, ಅಮ್ಮ ಅಂತ. ನಾಳೆಗಿಲ್ವಲ್ಲ ನನ್ನ ಭಗವಂತ. ತಾಯಿಗೆ ಇಲ್ಲಿಲ್ಲದ ಸಂಕಟ. ಯಾಕೋ ಕೃಷ್ಣ ಎಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ಯಾ ಕನ್ನಯ್ಯ, ಮಲಗಬಾರ್ದಿತ್ತಾನೆ. ಇಲ್ಲಮ್ಮ, ನನ್ ಮಲಗ್ತೀನಿ, ನೀನ್ ಮಲಗು. ನಿಂದೇನಾದ್ರೂ ಆಸೆ ಇತ್ತ ನೋಡಿ, ಅದು ನನ್ನ ಕನ್ನಯ್ಯ. ಏನೋ ಇರ್ತವಲ್ಲಮ್ಮ ತಾಯಿಯಾಗಿ ನಿನಗೆ, ಎಲ್ಲಾ ತೃಪ್ತಿಯಾಗಿ ನಿನ್ನ ಚೆನ್ನಾಗಿ ನೋಡ್ಕೊಂಡು. ಇದೇನು ಕೃಷ್ಣ, ಇದೇನು ನೀನು ಕೊಟ್ಟ ಆನಂದ, ನೀನು ಕೊಟ್ಟಷ್ಟ ಆನಂದ, ನೀನು ಮಾಡದಷ್ಟು ತುಂಟುತನ ಜಗತ್ತಲ್ಲಿ ಇನ್ಯಾರೂ ಮಾಡಿಲ್ಲ ಕೃಷ್ಣ. ನನಗಿನ್ನೇನಿದೆಯೋ, ಏನೂ ಇಲ್ಲಪ್ಪ ಅಂತ. ಇರ್ಲಿ ಹೇಳು ಅಂತ. ಒಂದೇ ಒಂದು ಕಣ ಅಂತ ನಾಚ್ಕೊಂಡು ಯಶೋದವ ಹೇಳಿದ್ರೆ ಕಾಲಿಂಗ್ ಒತ್ತುತ್ತಾ, ಹೇಳು ಪರವಾಗಿಲ್ಲ ಅಂತ. ಹೋಗಪ್ಪ, ನನ್ಗೆ ನೀನೇನಾದ್ರೂ ಅನ್ಕೋತೀಯ. ನೋಡಿ, ತಾಯಿನೇ. ತಾಯಿ ಕಣ್ಣಲ್ಲಿ ಮಕ್ಕಳು ನಾವು ಮಕ್ಕಳೇ. ಎಷ್ಟು ವಯಸ್ಸಾದ್ರೂ ನಮಗೆ ವಯಸ್ಸಾಗಲ್ಲ ತಾಯಿ ಕಣ್ಣಲ್ಲಿ. ನೀವು ನಂಬ್ತೀರಾ? ನಮಗ 80 ವರ್ಷ ಆಗ್ಲಿ, ಅಯ್ಯೋ ನನ್ನ ಮಗನಪ್ಪ. ನಾನು ಅದನ್ನ ನೋಡಿದ್ದೇನೆ, ಒಬ್ಬ ಬಹುದೊಡ್ಡ ಮೆಗಾಸ್ಟಾರ್ ತಾಯಿ 70 ದಾಟಿಬಿಟ್ಟಿದೆ. ನನ್ನ ಮಗನಪ್ಪ ಅನ್ನತ್ತ ಅಜ್ಜಿ. ಯೋಚನೆ ಮಾಡಿ ನೋಡಿ, ಒಂದು ಹೆಚ್ಚು ಕಡಿಮೆ 85-87 ವರ್ಷ ಆಗಿದೆ ಅಜ್ಜಿಗೆ. ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತಾಯಿಗೆ. ಆ ಅಮ್ಮ ಎಂಥ ಸೌಭಾಗ್ಯ ನೋಡಿ, 70 ವರ್ಷ ಚಿಲ್ರೆ. ಅಮ್ಮನ ಸೌಭಾಗ್ಯ. ಪುಣ್ಯಾತ್ಮ ಪಡ್ಕೊಂಡ್ ಬಂದಿರೋದು ಎಲ್ರಿಗೂ ಸಿಗೋಲ್ಲಪ್ಪ. ಆ ಎತ್ತರ, ಗತ್ತು, ಹೆಸರು ತಾಯಿ ಕಣ್ಮುಂದ್ಗಡೆ ಪಡೆಯೋದೊಂದು ಆ ಒಂದು ಇದೆಯಲ್ಲ, ಅದನ್ನೇ ಯಶೋಧ ದೇವಿ ಹೇಳೋದು. ನನಗೆ ನನ್ನ ಕಣ್ಮುಂದ್ಗಡೆ ಎಲ್ಲಾ ಕೊಟ್ಬಿಟ್ಟಿಯೋ, ಯಾರೂ ತಾಯಿ ಪಡೆಯಲ್ಲ ಅಂತಾದ್ರೆ ಒಂದೇ ಒಂದ್ ಕೃಷ್ಣ ಅಂತ. ನೋಡಿ, ಹೇಳಮ್ಮ ಅಂದ್ರೆ, ಕೃಷ್ಣ ನಿನ್ನ ಮದುವೆ ನೋಡ್ಬೇಕಿತ್ತು, ಎಲ್ಲಾ ಏನಮ್ಮ ಮಾತಾಡ್ತೀ ಅಂತಾನೆ. ಕೃಷ್ಣ, ನನ್ನ ವಯಸ್ಸು ಗೊತ್ತೇನಮ್ಮ, ಈಗ 108 ವಯಸ್ಸಮ್ಮ ಅಂದ್ರೆ. ನಿನಗೆ ಎಲ್ಲಿ ವಯಸ್ಸಾಗಿದೆ, ಸುಮ್ಮನೆ ಕೃಷ್ಣ. ನಿನಗೆ ಈಗ ಮದುವೆ ಮಾಡ್ದ ಅಂದ್ರೆ ನೀನ್ ಹೂವನ್ನು ನಾಳೆನೆ ಅರ್ಶನ ಹಚ್ಚಿ ನಾನು ನೋಡ್ಬೇಕು, ನಾನೇ ನಿಶ್ಚಿತಾರ್ಥ ಮಾಡಿ, ನಾನೇ ತಾಂಬೂಲ ಬದಲಾಯಿಸಿ, ನಾನೇ ಪತ್ರಿಕೆ ಹೊಡ್ಸಿ, ಎಲ್ಲಾರನ್ನು ನಾರದರಿಂದ ಬ್ರಹ್ಮನಿಂದ ಎಲ್ಲಾರನ್ನು ಕರೆದು ನಿನಗೆ ಮದುವೆ ಮಾಡಿಸ್ಬೇಕು. ಆ ಆನಂದ ಒಂದು ನೋಡ್ಲೇ ಇಲ್ಲ ಕೃಷ್ಣ. ಯಾಕಂದ್ರೆ ಕೃಷ್ಣರು ಎಲ್ಲಿ ಮದುವೆ ಆದ್ರು, ಎಲ್ರು ಓಡ್ ಬಂದಿದ್ದೆ. ಸತ್ಯಭಾಮ ದೇವಿಯಿಂದ ಹಿಡಿದು, ರುಕ್ಮಿಣಿ ದೇವಿಯಿಂದ ಹಿಡಿದು, ಜಾಂಬವತಿಯಿಂದ ಹಿಡಿದು ಅವ್ರವ್ರು ಕರ್ಕೊಂಡೋಗಿ ಮದುವೆ ಆಗಿದ್ದೇವಿನ ಏನ್ ಅವ್ರ ಅಮ್ಮ ನೋಡಿ ಮದುವೆ ಮಾಡಿದ್ವು ಒಂದಾದ್ರು, ಅಮ್ಮ ಅಪ್ಪ ನಿಶ್ಚಯ ಮಾಡಿದ್ ಒಂದಾದ್ರು, ತಾಂಬೂಲ ಬದಲಾಯಿಸೋದು, ನಿಶ್ಚಿತಾರ್ಥ ಬದಲಾಯಿಸೋದು, ಅರಿಶಿನ ಕೊಟ್ಟೋದು, ತೋರಣ ಕಟ್ಟೋದು, ಕಳಶ ಇಡೋದು, ಮೆಹಂದಿ ಶಾಸ್ತ್ರಗಳು ಏನೋ ನೋಡಿಲ್ಲ ಕೃಷ್ಣ. ನಮ್ಮದು ಆಸೆ ಕಣೋ, ನೀನು ಹೂ ಅಣ್ಣೋ, ಇನ್ನೊಂದು ಹುಡುಗಿ, ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ, ನಿನ್ ಬಾಯಿಗೆ ಕಲ್ಸಕ್ರೆ ಆಗೋಗ. ನೋಡಿ, ಕೃಷ್ಣರು ಹೊರಡೋಕೆ, ಅಂತಿಮ ಪಯಣಕ್ಕೆ ಹೊರಡೋ ದಿನ ನಡೆಯೋ ಮಾತು, ಅಮ್ಮನಿಗೆ ಆ ಮಾತು, ಸುಮ್ಮನಿರವ್ವ, ಇದು ಈಗ ಆಗೋಲ್ಲ, ನೋಡೋಣ ಮುಂದೊಂದು ದಿನ ಏನೋ ಒಂದ್ ಮಾಡೋಣ, ಈಗ ಆಗೋಲ್ಲ. ನಿನಗೇನು ನನ್ನ ಮದುವೆ ಮಾಡಿಸ್ಬೇಕಲ್ವಾ, ಆ ಸುಖ ನಾನೇನು ಕೊಡ್ತೀನಿ, ಯೋಚನೆ ಮಾಡ್ಬೇಡ. ನೀನೇ ಹುಡುಗಿನ ನೋಡ್ಬೇಕು, ನೀನೇ ಒಪ್ಪಿಸ್ಬೇಕು, ನೀನೇ ಎಲ್ಲಾರ್ಗು ಕರೆದು ಪತ್ರಿಕೆ ಹಂಚೋದ್ರಿಂದ ಹಿಡಿದು, ಮುಹೂರ್ತ ಹಿಡಿಸೋದ್ರಿಂದ ಹಿಡಿದು, ಎಲ್ಲ ಪ್ರಸಾದಗಳು, ನೈವೇದ್ಯಗಳು ಎಲ್ಲ ನಿನ್ನ ಕೈಯಲ್ಲೇ ಮಾಡಿಸ್ತೀನಿ, ಸರಿನಾ? ಯಶೋದಮ್ಮನ ಆನಂದ ನೋಡಬೇಕಿತ್ತು. ಆ ಕಣ್ ತುಂಬಾ ಆಯ್ತಪ್ಪ, ಅದೊಂದು ನನಗೊಂದು ಆಸೆ ಕೊಡು. ಇನ್ನೆಲ್ಲ ಕೊಟ್ಬಿಟ್ಟಿದ್ದೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೊಟ್ಬಿಟ್ಟಿದ್ದೆ ಕೃಷ್ಣ, ಎಲ್ಲಾ ಲೀಲ, ಅದೊಂದು ಅಂತ. ಆಯ್ತು ಹೋಗಮ್ಮ,
ಇದು ನಾನು ನಿನಗೆ ಕೊಡುವ ಮಾತು, ನಿನ್ನ ಕೈಯಾರೆಯೇ ಹುಡುಗಿ ನೋಡಿ ನೀನೇ ನಿಂತು ಮದುವೆ ಮಾಡಿಸುತ್ತಿ, ಇದು ನಾನು ಕೊಡೋ ಮಾತು ಅಂತ ಹೇಳಿ ಮಾರನೇ ದಿನ ಶುದ್ಧ ಅಲಂಕಾರವಾಗಿ ಎಲ್ಲರಿಗೂ ನಮಸ್ಕಾರ ಹೇಳಿ ಕಟ್ಟ ಕಳೆಯ ಪಯಣ. ನನ್ನ ಭಗವಂತ ಹೆಂಗೆ ಹೋಗ್ತಾನೆ ಗೊತ್ತಾ, ಎಲ್ಲಾರನ್ನು ಮಾತಾಡಿಸ್ತಾ. ಎಲ್ಲೂ ಕಿಂಚಿತ್ತು ಇನ್ನು ಬಂದು ಅಮ್ಮ ಅಪ್ಪನ ನೋಡಲ್ಲ, ರುಕ್ಮಿಣಮ್ಮನ್ನ ನೋಡಲ್ಲ, ಸತ್ಯಭಾಮನ್ ನೋಡಲ್ಲ, ಯಾರು ಇಲ್ಲ. ಅಮ್ಮ ಅಪ್ಪನ ಮುಖ್ಯವಾಗಿ ನೋಡಲ್ಲ, ತನ್ನ ಮಕ್ಕಳು ಮೊಮ್ಮಕ್ಕಳು, ತನ್ನ ದ್ವಾರಕ, ಯಾವುದೂ ಇಲ್ಲ. ಉದ್ದಾಲಕನ್ ಕರ್ಕೊಂಡು ಹೊರಡ್ತಾನೆ. ಆಗ್ಲೇ ಉದ್ದಾಲಕ ಗೀತೆ ಅದೊಂದು ಅದ್ಭುತ ಬಿಡಿ. ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ವಿಶ್ರಾಂತಿ ಅಂತ ಒಂದ್ ಮರದ ಮೇಲೆ ಹತ್ತಿ ನೀನು ಹೊರಡು ಅಂತ ಹೇಳ್ಬಿಡ್ತಾನೆ. ನಾನು ಬರ್ತೀನಿ ಹೋಗು ಅಂತ. ಅಲ್ಲಿ ಅಂತಿಮ ಪ್ರಯಾಣ ಸರಿ ಸುಮಾರು 7 ದಿನ ಮರದ ಮೇಲೆ. ಏನಾಗುತ್ತೆ ಒಂದು ಶರೀರ, ಯೋಚನೆ ಮಾಡಿ ನೋಡಿ. ಅದು ಆ ತಾಯಿ ಗಾಂಧಾರಿ ದೇವಿಗೆ ಕೊಟ್ಟ ಮಾತು. ನನ್ನ ಭಗವಂತ ಎಲ್ರಿಗೂ ಕೊಟ್ಟ ಮಾತು ಉಳಿಸ್ಕೊಂಡಪ್ಪ. ನಾವು ಒಂಚೂರು ಉಳಿಸ್ಕೋತೀವ, ನಿನ್ನ ವಂಶವೇ. ನನ್ನ ಮಕ್ಕಳು ಹೇಗೆ ಅನಾಥರಾಗಿ, ಕೃಷ್ಣ ನೀನು ಅನಾಥನಾಗಿ, ಅದು ಪಾಂಡವರ ಪರವಾಗಿ ಬಂದು ನಿಂತ್ಕೋತೀನಿ. ಎಲ್ಲ ನಡೆಸಿದ್ದ ನಾನೇ ಅಲ್ಲ. ಅತ್ತೆನೇ ಆಗ್ಬೇಕು ವರ್ಷೆ ಗಾಂಧಾರಿ ಅಮ್ಮ, ಇನ್ನೊಂದು ಕಡೆ ಬೀಗತಿ ಆಗ್ಬೇಕು. ಖುದ್ದು ತನ್ನ ಮಗಳನ್ನ ಕೊಟ್ಟಿರೋದಪ್ಪ. ನೆನಪಿಟ್ಟುಕೊಳ್ಳಿ, ದುರ್ಯೋಧನನ ಮಗ ಲಕ್ಷ್ಮಣನಿಗೆ ತನ್ನ ಮಗಳನ್ನು ಕೊಟ್ಟಿರೋದು ಸಾಮಾನ್ಯದ್ದಲ್ಲ. ಅವ್ರಿಗೆ ಶಾಪ ಎಲ್ಲೂ ಕೊಟ್ಟು ಬಿಡ್ತಾಳೋ. ಆ ಕಟ್ಟ ಕಡೆ ಯುದ್ಧ ಮುಗಿದ ಮೇಲೆ ಅವ್ರು ಬಂದು ನೋಡೋಕ್ ಬಂದಾಗ ಅವ್ರಿಗಿನ್ನೂ ಒಂದು ಶಾಪಗಳ ಅಂತೇಳಿ ತಾನೇ ಬಂದು ಆ ಎಲ್ಲ ಶಾಪಗಳನ್ನ, ಹೌದು ನಿನಗ್ ಗೊತ್ತಿರ್ಲಿಲ್ವಾ ಅತ್ತೆ ರಾಜಮಾತ, ನಿನ್ನ ಮಗನನ್ನು ಬದಲಾಯಿಸ್ಬಿಟ್ಟಿದ್ರೆ ಇಷ್ಟೆಲ್ಲ. ನೀನೇ ಅವತ್ತು ಹೇಳಿದೆ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ವಿಜಯವಿರುತ್ತದೆ ಅಂತ. ಯಥೋ ಧರ್ಮ ತಥಾ ವಿಜಯಂ, ಯಥೋ ಕೃಷ್ಣ ತಥಾ ವಿಜಯಂ ಅಂತ ಎರಡೂ ಹೇಳಿದ್ದೆ ಅಲ್ವಾ. ಎಲ್ಲಿ ಧರ್ಮ ಇತ್ತು ನಾನು ನಿಂತಿದ್ದೆ. ಇವತ್ತು ಅದೆಲ್ಲ ಗೊತ್ತಿಲ್ಲ ಕೃಷ್ಣ. ನನ್ನ ವಂಶಕ್ಕೊಬ್ಬನುಳಿಯಲಿಲ್ಲ, ನಿನ್ನ ವಂಶವು ನೀನು ಕೂಡ. ನನ್ನ ಮಗ ಹೇಗೆ ಅನಾಥನಾಗಿ ಒಬ್ಬನೇ ಹೇಗೆ ಸತ್ತನು, ನೀನು ಹಾಗೆ ಹೇಳೋರು ಕೇಳೋರು ನೋಡೋರು ಯಾರೂ ಇರಬಾರ್ದು ಅಂತ ಸಾವು ಬರಲಿ ಅಂತ ಆ ಗಾಂಧಾರಿ ದೇವಿ ಇರೋ ಶಾಪ ನೋಡಿ ನಡೆಸ್ಕೊಡ್ತಾನೆ ಪುಣ್ಯಾತ್ಮ. ನಮ್ಮ ಕೈಯಲ್ಲಿ ಆಗುತ್ತಾ ಮಕ್ಕಳೇ? ಅನಾಥ ಶವಂ ನನ್ನ ಭಗವಂತ. ಅಷ್ಟು ಜನ ಅಷ್ಟಮಹಿಷಿಯರಿದ್ದು, ಮಕ್ಕಳು ಮೊಮ್ಮಕ್ಕಳು, ಅಯ್ಯೋ ಏನು ಅಂತ ಯೋಚನೆ ಮಾಡ್ತೀರ ಮಕ್ಕಳೇ? ಏನು ಅದು ನನ್ನ ಭಗವಂತ. ನಮ್ ಕೈಯಲ್ಲಿ ಆಗುತ್ತಾ? ನಮ್ ಸಾವು ಬಂದಿದೆ, ನಾವು ಬಿಟ್ಟು ಹೋಗ್ಬೇಕು. ನಮ್ ರಿಟೈರ್ಮೆಂಟ್ ಬಂದಿದೆ, ಎದ್ದೋಗ್ಬೇಕು. ನನ್ನ ಸಮಯ ಮುಗಿದಿದೆ, ನಾನು ಎದ್ದು ಹೊರಡಬೇಕು. ಎಲ್ಲಾದ್ರೂ ಇದೆಯಾ ಮಕ್ಕಳೇ? ಖಂಡಿತ ಇಲ್ಲ. ನಾವು ಅಂಟುಕೊಂಡು ಅದನ್ನೇ ಕೃಷ್ಣರು ತೋರಿಸ್ಕೊಟ್ಟಿರೋದು. ಎಲ್ಲ ನೋಡಿ, ಅಮ್ಮ ಇದ್ರು, ಅಪ್ಪ ಇದ್ರು, ಅಜ್ಜ ಇದ್ರು, ಅಜ್ಜಿ ಇದ್ರು, ಅಯ್ಯೋ ದ್ವಾರಕ, ಎಲ್ಲವನ್ನ ದೇರ್ ಶುಡ್ ಬಿ ಅನ್ ಎಂಡ್ ಫಾರ್ ಎವ್ರಿಥಿಂಗ್ ಅಂತ ನನ್ನ ಭಗವಂತ ತೋರಿಸ್ಕೊಟ್ರು. ಇವತ್ ನೋಡಿ ಅಂಟ್ಕೊಂಡಿರೋ ಈ ಅಧಿಕಾರ ದಾಹ ಇನ್ನೊಂದು 14-15 ದಿನದಿಂದ ಬೀಡು ಬಿಟ್ಟಿದ್ದಾರೆ. ಮುಚ್ಚಿಟ್ಟ ಸತ್ಯ ಹೊರಗಡೆ ಬರಲೇಬೇಕು ಅಂದೆ. ಬಂದಿದೆಯಾ ಈಗ ಸತ್ಯಗಳು? ಹಿಂದೆ ಮುಂದೆ ವಿಚಾರಿಸ್ಲಿಲ್ಲ ಯಾರು ಏನು ಅಂತ. ಒಂದು ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ, ಧರ್ಮವೇ ಮಾತನಾಡುವ ಕ್ಷೇತ್ರ. ವ್ಯಕ್ತಿಗಳು ತಪ್ಪುಗಳಿರಬಹುದು, ಆದ್ರೆ ಒಂದು ಕ್ಷೇತ್ರದ ಬಗ್ಗೆ ಇಂಥದ್ದೊಂದು ನಡೀತಿದ್ರೆ ಯಾರೂ ಮಾತನಾಡದೆ, ಎಲ್ಲೂ ಮಾತನಾಡದೆ, ಎಲ್ಲ ಹೋಗಿ ಅವನ್ TRPಗೋಸ್ಕರ, ರೇಟಿಂಗ್ಗೋಸ್ಕರ ಕೆಲವು ಚಾನೆಲ್ಗಳು ಇನ್ನೊಂದು ಅಭ್ಯಾಸ. ನಮ್ಮ ಬೇರೆ ಧರ್ಮಕ್ಷೇತ್ರ, ಅವರ ಧರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತೆಗೆದು ಮಾತನಾಡಿದ್ರೆ ತಲ್ವಾರ್ ನಿಕಾಲೆಂಗೆ ಕಾಟೆಂಗೆ ಅಂತ ಹೇಳ್ತಾರೆ. ಇವತ್ತಿಗೂ
ಅಲ್ಲಿ ನಡೀತಿರೋ ಇಸ್ರೇಲ್ ಯುದ್ಧದ ಆ ಒಂದು ಸ್ಥಳ ಬೆತ್ಲೆಹೇಮ್, ಅದಕ್ಕೆ ಅಲ್ಲಿ ನೆಮ್ಮದಿ ಇಲ್ಲ ನೋಡಿ. ಮುಚ್ಚಿಟ್ಟ ಸತ್ಯಗಳು ಹೊರಗಡೆ ಬರ್ತವೆ ಅಂತ ಎಲ್ಲಾದ್ರೂ ಅರ್ಥ ಆಗಿಲ್ವಾ? ಅನ್ನ ಬೆಂದಿದೆ ಅಂತ ಇರ್ತವೆ ಕೆಲವೊಂದು ತಪ್ಪುಗಳು, ಭಗವಂತ ನೋಡ್ಕೋತಾನೆ. ಆದ್ರೆ ನಮ್ಮ ಪುಣ್ಯಕ್ಷೇತ್ರದ ಮೇಲೆ ಇಷ್ಟೆಲ್ಲ ನಡೀತಿದೆ ಮಕ್ಕಳೇ. ನಮ್ಮ ಧರ್ಮಕ್ಷೇತ್ರದ ಮೇಲೆ, ನಮ್ಮ ನಂಬಿಕೆಯ ಮೇಲೆ ನಾವು ಯಾರನ್ನೂ ನಂಬಿ ಹೋಗಿಲ್ಲ, ನಾವು ಭಗವಂತನ ನಂಬಿ ಹೋಗಿದ್ದೇವೆ. ನಮಗೆ ನಮ್ಮ ಕ್ಷೇತ್ರ ಮುಖ್ಯ. ಏನ್ ಮಾಡಿಟ್ಬಿಟ್ಟಿದ್ದಾರೆ ಮಕ್ಕಳು? ಎಲ್ಲದಕ್ಕೂ ಉತ್ತರವಿದೆ. ನಾವು ಯೋಚನೆ ಮಾಡಬೇಕು, ಯಾರು ಓಟ್ ಹಾಕಿದ್ವಿ, ಯಾರು ನಮ್ಮ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ಪಿತೂರಿ ಮಾಡಿದ್ದಾರೆ. ಅವನು ಮಾತಾಡದ್ನಲ್ಲ ಯೂಟ್ಯೂಬ್ನಲ್ಲಿ ಕುತ್ಕೊಂಡು ಬರೀ ಸಾವಿರಾರು ಶವಗಳು 300ಕ್ಕೆ ಮೇಲ್ಪಟ್ಟು, ಇನ್ನೊಂದು ಏನು ಅವನಿಗೊಂದು ರೀಲ್ಸ್ ಬೇಕಿತ್ತು, ಇನ್ನೊಂದು ಬೇಕಿತ್ತು, ಅದನ್ನ ಏನೋ ಮಾಡಿಬಿಟ್ರು ಮಕ್ಕಳೇ, ಏನೋ ಮಾಡಿಬಿಟ್ರು. ಆಗಲಿ, ನಮ್ಮ ಧರ್ಮದ ಮೇಲೆ ಈಗಲ್ಲ, ಆಗಲಿಂದಲೂ ಕೃಷ್ಣರಲ್ಲ, ರಾಮರು ಪರಶುರಾಮರ ಕಾಲದಿಂದಲೂ ನಡೀತಿದೆ. ಒಬ್ಬ ಪರಶುರಾಮರು ಹುಟ್ಕೋತಾರೆ, ಒಬ್ಬ ನರಸಿಂಹರು ಹುಟ್ಟುಕೋತಾರೆ, ಒಂದು ವರಹಾವತಾರ ಹುಟ್ಕೊಳ್ಳುತ್ತೆ. ನೀವು ಎಷ್ಟೆಲ್ಲ ವಿಜೃಂಭಿಸ್ತೀರೋ ಮುಚ್ಚಿಟ್ಟ ಸತ್ಯ ಹೊರಗಡೆ ಬರುತ್ತೆ. ಅಷ್ಟೇ ಹೇಳಬಲ್ಲೆ. ಕಾಲಾಯ ತಸ್ಮೈ ನಮಃ. ತಪ್ಪು ಮಾಡಿದ್ದರೆ ಯಾರಿಗಾದರೂ, ಆ ದೇವಕಿ ವಸುದೇವರಿಗೆ ಭಗವಂತ ಬಿಡ್ಲಿಲ್ಲ. ಯಾರಾದರೂ, ನಾವು ಆಸ್ತಿಕರು, ನಾವು ದೈವವನ್ನು ನಂಬುವವರು, ನಮ್ಮ ದೈವದ ಮೇಲೆ ನಂಬಿಕೆ ಇಲ್ಲ ಅಷ್ಟೇ. ಎಲ್ಲವೂ ಕೃಷ್ಣಾರ್ಪಣಮಸ್ತು. ಇಷ್ಟೇ ಹೇಳಬಲ್ಲೆ. ಎಲ್ಲವನ್ನು ನನ್ನ ಭಗವಂತ ನೋಡುತ್ತಿದ್ದಾನೆ, ವಾಪಸ್ ಕೊಡ್ಲೇಬೇಕು. ನೆನಪಿಟ್ಟುಕೊಳ್ಳಿ, ಒಂದು ಮಾತು ಹೇಳ್ತಾನೆ, ನನ್ನ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನ ಸುದ್ದಿಗೆ ಹೋದವರು ಮಣ್ಣಾಗಿರತಕ್ಕಂಥದ್ದು, ಅಧಿಕಾರ ಕಳ್ಕೊಂಡಿರ್ತಕ್ಕಂಥದ್ದು, ಬೀದಿಗೆ ಬಿದ್ದಿರತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಭಗವಂತನ ಸುದ್ದಿಗೆ, ನಮ್ಮ ಧರ್ಮಸ್ಥಳ ಕ್ಷೇತ್ರದ ಸುದ್ದಿಗೆ ಎಂತ ಕ್ಷೇತ್ರ ಇರ್ತವೆ. ಅಷ್ಟು ದೊಡ್ಡ ಸಂಸ್ಥೆ ಅಂದ್ರೆ ಕೆಲವೊಂದು ವ್ಯವಹಾರಗಳು, ಇನ್ನೊಂದು ಏರುಪೇರುಗಳು, ಇನ್ನೊಂದು ಕೆಲವೊಂದು ನಡೆಯುತ್ತೆ. ಅಜಾಗರೂಕತೆಯೋ ಕೆಲವೊಂದು ಸಮಯ ಅಷ್ಟು ದೊಡ್ಡ ಸಂಸ್ಥೆಗಳು ಕಟ್ಟಿದಾಗ ಕಣ್ಣು ಮುಚ್ಕೊಂಡು ಕುಳ್ಕೊಳ್ಳೇಬೇಕಾಗುತ್ತೆ. ಎಲ್ಲದಕ್ಕೂ ದಂಡಯಾತ್ರೆ ಹೋಗೋ ಸ್ಥಾನವಲ್ಲವಲ್ಲ. ಇರ್ಲಿ, ಅದು ಅವ್ರಿಗೆ ಬಿಟ್ಟಿತ್ತು. ಆದ್ರೆ ನಮಗೆ ಕ್ಷೇತ್ರ ಮುಖ್ಯ. ಕ್ಷೇತ್ರ ಪಾಲಕರಾಗಿ ಅವರಿದ್ದಾರೆ, ಇರ್ಲಿ. ಸತ್ಯಾಸತ್ಯತೆಗಳು ಅದು ಸ್ವಲ್ಪ ದಿನದಲ್ಲಿ ಹೊರಗಡೆ ಬರುತ್ತೆ. ದೈವವೇ, ಅಣ್ಣಪ್ಪ ದೈವ ಮಾತನಾಡುತ್ತದೆ ಅನ್ನತಕ್ಕಂಥದ್ದು ಮಾತನಾಡದೇ ಇರುತ್ತಾ ಮಕ್ಕಳೇ? ಮಾಡ್ಲಿ. ಪ್ರಕೃತಿಯ ವಿಕೋಪ ಗೊತ್ತಾಗದೇ ಇರುತ್ತಾ? ನೋಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ, ಕೃಷ್ಣರ ಬಗ್ಗೆ ಮಾತನಾಡಲಿಕ್ಕೆ ಕುಳಿತುಕೊಂಡ್ರ ಮಕ್ಕಳೇ, ಲೀಲೆಗಳು. ಉಡುಪಿಯ ರಾಜರ ಬಗ್ಗೆ ಗೊತ್ತಿದೆ, ಮಹಾಭಾರತದಲ್ಲಿ ಪ್ರತಿಯೊಬ್ಬ ಸೈನಿಕನಿಗೂ ಊಟ, ಇದೆಲ್ಲ ಎಷ್ಟೋ ಕಥೆಗಳಿದಾವೆ ಈ ತರದ್ದು. ನನ್ನ ನಂದನ ಬಗ್ಗೆ ಮಾತನಾಡಬೇಕು ಅಂದ್ರೆ ಎಷ್ಟೋ ಇದೆ. ಮಾತಾಡೋಣಂತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಭರಣಿ ನಕ್ಷತ್ರ, ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಗುರು ಸಾರದಲ್ಲಿದ್ದು, ಗುರು ಸಾರಕ್ಕೆ ಬದಲಾಗಿ ಬಿಟ್ಟಿದ್ದಾನೆ. ಬ್ಯೂಟಿಫುಲ್, ಚೆನ್ನಾಗಿದೆ. ಕಲಾವಿದರಿಗೆ, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ, ಹೋಟೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು,
ಕ್ಲಬ್ಬು, ರೆಸ್ಟೋರೆಂಟು, ಈ ಒಂದು ಕಾಸ್ಮೆಟಿಕ್ ಸರ್ಜನ್ನು, ಮೇಕಪ್ ಸರ್ಜನ್ನು. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ವೃಷಭ ರಾಶಿ, ದೇವತಾ ಕಾರ್ಯಗಳಿಗೆ ಖರ್ಚು, ಶುಭ ಕಾರ್ಯಗಳಿಗೆ ಖರ್ಚು, ಮನೆಯ ಕಾರ್ಯಗಳಿಗೆ ಖರ್ಚು, ಕುಟುಂಬ ಕಾರ್ಯಗಳಿಗೆ ಖರ್ಚು. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಮಿಥುನ ರಾಶಿ, ದೈವ ದರ್ಶನ, ಗುರು ದರ್ಶನ, ಮಾತೃ ದರ್ಶನ, ಪ್ರೀತಿ ಪಾತ್ರರ ದರ್ಶನ. ಹೋಗಿ ಹತ್ತಿರದಲ್ಲಿ ಎಲ್ಲಿಯಾದ್ರೂ ವೇಣುಗೋಪಾಲ ದೇವಸ್ಥಾನ, ನೀವು ಯಾವತ್ತಾದ್ರೂ ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬಂದ್ರೆ ಬನ್ನಿ, ಅಲ್ಲೇ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಂದ 1.5 ಕಿಲೋಮೀಟರ್. ಅದೊಂದು ಅದ್ಭುತ ಆ ಕ್ಷೇತ್ರ. ಪರಂಧಾಮ ಪುರಂದರನ ಕ್ಷೇತ್ರ. ಅದಾದ್ರೂ ನನ್ನ ಜ್ಞಾನ ಗಂಗಮ್ಮ ಕ್ಷೇತ್ರಕ್ಕೆ ಬರ್ತಿರಲ್ವಾ, ಅಲ್ಲಿ ಕೇಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ತಾರೆ. ನನ್ನ ಗಂಗಮ್ಮನ ಹತ್ರನೂ ವೇಣುಗೋಪಾಲ ಇದೆ, ಅಲ್ಲೊಂದು ಅದಕ್ಕೆ ಅಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅತಿ ಪುರಾತನ, ಚೋಳರ ಕಾಲದ್ದು, ಅದಕ್ಕೂ ಮೀರಿದ್ದು, ಬ್ರಹ್ಮ ತಂದು ಪೂಜೆ ಮಾಡಿದಂತ ಕ್ಷೇತ್ರ ಅಂತ ತುಂಬಾ ಜನ ಗೊತ್ತಿಲ್ಲ. ಅಲ್ಲೆಲ್ಲೋ ಹುಡ್ಕೊಂಡು ಹೋಗ್ತವೆ. ಈ ಕೃಷ್ಣರನ್ನು ಹುಡ್ಕೊಂಡು ಹೋದ್ರೆ ಸಾಕು. ಅಯ್ಯೋ, ನನಗೆ ನೀವು ನಂಬೋಲ್ಲ, ಈ ಕೃಷ್ಣರ ಬಳಿ ನನಗೊಂದು ಪವಾಡ ನಡೆದಿದೆ. ನನಗೆ ನಡೆದಿದೆ. ನನ್ನ ಆ ಒಂದು ಆನಂದ ಕೃಷ್ಣ, ಪುಟ್ಟು ಕೃಷ್ಣ, ಗೋಕುಲ ಕೃಷ್ಣ ಅದಿದೆ ಅಪ್ಪ. ಅದೊಂದು ಆತ್ಮತೃಪ್ತಿ ನಡೆಸಿಕೊಟ್ಟಿದೆ ನನ್ನ ಭಗವಂತ. ಯಾವ ಜನ್ಮದ ಪುಣ್ಯವೋ. ನಿಮಗೂ ಕೂಡ ಮಕ್ಕಳಿಲ್ಲದವರಿಗೆ ಈ ವೇಣುಗೋಪಾಲ ಕ್ಷೇತ್ರಕ್ಕೆ ಒಂದಷ್ಟು ಬೆಣ್ಣೆ ನಿಮಗಾದಾಗ, ಇವತ್ತೇ ಅಂತಲ್ಲ ಆದಾಗ, ಲಿಂಗರಾಜಪುರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಮುಂದೊಮ್ಮೆ ನಾನು ನಿಮಗೆ ಅದರದ್ದು ಶೂಟಿಂಗ್ ಮಾಡಿ ಅದನ್ನ ನಾನು ಝೀನಲ್ಲಿ ಹಾಗೂ ಸುವರ್ಣನಲ್ಲಿ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೆ, ಶೂಟ್ ಮಾಡಿ ತೋರಿಸ್ಕೊಟ್ಟಿದ್ದೆ. ಮೊನ್ನೆ ಕೂಡ ಒಂದು ತುಂಬಾ ಒಂದು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆದಿತ್ತು. ಸೂತಕ ನನಗೆ ಮೈಲಿಗೆ ಇದ್ದಿದ್ರಿಂದ ಆಗಲಿಲ್ಲ. ಹೋಗಬೇಕು, ಆ ಕೃಷ್ಣರ ದರ್ಶನ ನಿಮಗೆ ಮಾಡಿಸಬೇಕು, ನಿಮಗೆ ಮಾಡಿಸ್ಬೇಕು ಅನ್ನೋ ಒಂದು ಆನಂದ ಇದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಅಲ್ಲೊಂದು ಪವಾಡ ನಡೆಸ್ಕೊಟ್ಟಿರೋ ಕೃಷ್ಣ, ಅಂಥದ್ದೊಂದು ವಿಸ್ಮಯ ಆಗ್ಲಿ. ಆದ್ರೆ ಎಲ್ರೂ ಇವತ್ತು ಹತ್ತಿರದಲ್ಲಿ ಕೃಷ್ಣ, ವೇಣುಗೋಪಾಲ ಹೋಗಿ ಇಲ್ಲ, ಎರಡೂ ಇಲ್ಲ. ಪುಟ್ಟ ಮಕ್ಕಳಲ್ಲೇ ಕೃಷ್ಣರ ಅಲಂಕಾರ ಮಾಡಿ ಅವರನ್ನ ಆಡಿಸಿ ಕುಣಿಸಿ ಎಲ್ಲಾ ಶಾಲೆಗಳಲ್ಲೂ ಮಾಡಿಸ್ತಿರ್ತಾರೆ. ಹೋಗಿ ಒಂದಷ್ಟು ಸಿಹಿ ತಿಂಡಿ ಮಾಡ್ಕೊಂಡು, ರವೆ ಉಂಡೆ, ಲಾಡು, ಇನ್ನೊಂದು ತಂಬಿಟ್ಲಾಡು, ಜಾಮೂನು, ಜಿಲೇಬಿ, ಜಾಂಗಿರಿ, ಈ ತರ ಅಂಗನವಾಡಿ ಮಕ್ಕಳು, ಗೌರ್ಮೆಂಟ್ ಶಾಲೆ ಮಕ್ಕಳು ಹೋಗಿ 5ನೇ ತರಗತಿಯ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಹೋಗಿ ಸಿಹಿ ತಿನ್ನಿಸಿ. ಕೃಷ್ಣ ಇನ್ನೆಲ್ಲಿಲ್ಲ, ಎಲ್ಲಾರ ಮಕ್ಕಳಲ್ಲೂ ಇರ್ತಾರೆ ಮಾಡಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಮನೆಯಲ್ಲಿ ಶುಭ ಕಾರ್ಯಗಳು, ಓಡಾಟಗಳು, ಸುತ್ತಾಟಗಳು, ಸೀರೆ ವ್ಯಾಪಾರ, ಬಟ್ಟೆ ವ್ಯಾಪಾರ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಸಿಂಹ ರಾಶಿ, ಶುಕ್ರ ಲಾಭದಲ್ಲಿ ಅದ್ಭುತವಾಗಿದ್ದಾನೆ. ಪುತ್ರ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಮಗು, 2ನೇ ಮನೆ, 2ನೇ ಸಂಸಾರ, 2ನೇ ಕುಟುಂಬ, 2ನೇ ಒಂದು ಅಧಿಕಾರ, ಇನ್ನೊಂದು ಇನ್ಕಮ್, ಪ್ಯಾಸಿವ್ ಇನ್ಕಮ್, ಸೆಕೆಂಡರಿ ಇನ್ಕಮ್, ಈ ರೀತಿಯ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಧನಲಾಭ. ಕನ್ಯಾ ರಾಶಿ, ಶುಕ್ರ ಒಂಚೂರು ಒದ್ದಾಟ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ, ಮನೆಯ ಪರವಾಗಿ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗತಕ್ಕಂಥ ಒಂದು ಭಾವವಿರುತ್ತದೆ. ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಇರತಕ್ಕಂಥ ಒಂದು ಭಾವ. ಯೋಚನೆಯನ್ನು ಮಾಡಬೇಡಿ, ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನು ತುಲಾ ರಾಶಿ, ಭಾಗ್ಯದಲ್ಲೇ ಶುಕ್ರ, ಮಾಧ್ಯಮ, ಕಲಾ ಮಾಧ್ಯಮ, ಅಲಂಕಾರ, ಅನುಬಂಧ, ಅನುರಾಗ, ಡಾನ್ಸು, ಮ್ಯೂಸಿಕ್, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ಇಂಥ ಒಂದು ವೃತ್ತಿ ಉದ್ಯೋಗ, ಅದ್ಭುತವಾದಂಥ ಅವಕಾಶಗಳ ಸಂಗಮ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಗುರು, ಮನೆಯ ಜವಾಬ್ದಾರಿ, ಕುಟುಂಬ, ಓಡಾಟ, ಸುತ್ತಾಟ, ಎಳೆದಾಟ,
ಇವುಗಳ ಕಮಿಟ್ಮೆಂಟ್ಗಳಲ್ಲಿ ಸ್ವಲ್ಪ ಒದ್ದಾಟ ಎಳೆದಾಟ ಇರತಕ್ಕಂಥ ಒಂದು ಭಾವ ಇರುತ್ತೆ. ಖರ್ಚುಗಳು ಜಾಸ್ತಿ, ಒಳ್ಳೇದಕ್ಕೆ ಮನೆಯವ್ರಿಗೋಸ್ಕರ. ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ಒಂದು ನೋವಿರುತ್ತೆ. ಇಟ್ಸ್ ಓಕೆ, ಈಗಿನ ಮಕ್ಕಳು ಎಲ್ಲ ಆಟಮ್ ಬಾಂಬು, ಬಿಡಿ ಅವ್ರನ್ನ, ಅವ್ರ ಪಾಡಿಗೆ ಅವ್ರನ್ನ ಬಿಡಿ, ಬರ್ತಾರೆ, ಎಲ್ಲೂ ಹೋಗಲ್ಲ. ಅವ್ರು ಮೂಡಿ ಫಿಲಗಳು ನಮ್ಮ ಮಕ್ಕಳು, ಅವ್ರು ಬೇಕು ಅಂದಾಗ ಓಡ್ ಬರ್ತಾರೆ, ಎಲ್ಲೂ ಹೋಗಲ್ಲ. ಪುಟಾಣಿ ಮಕ್ಕಳು ಬಿಡಿ ಅಷ್ಟೇ. ಏನು ಧನುಸು ರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಗುರು ಸಾರದಲ್ಲಿ ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಕಾಸ್ಮೆಟಿಕ್, ಮೇಕಪ್, ಬ್ಯೂಟಿ ಪಾರ್ಲರ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಸಕ್ಸಸ್ ಕೊಡುತ್ತೆ. ಮಕರ ರಾಶಿ ಒಂಚೂರು ಒತ್ತಡ ಇವತ್ತು, ಓಡಾಟ ಸುತ್ತಾಟ, ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಂಭರಾಶಿ, ಕುಂಭದ್ರೋಣ ಮಳೆ, ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾಗಿ ನಡೆಯತಕ್ಕಂಥ ದಿನ. ಬ್ಯೂಟಿಫುಲ್, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಸಕ್ಸಸ್ಫುಲ್. ಬಂಗಾರ, ವಜ್ರ, ವೈಡೂರ್ಯ, ಬೆಳ್ಳಿ, ಅಲಂಕಾರ, ಇಂಟೀರಿಯರ್, ಆರ್ಕಿಟೆಕ್ಟ್, ಡಿಸೈನಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಸಕ್ಸಸ್ ಕೊಡತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ವಿಶೇಷ, ಧನಸ್ಥಾನದಲ್ಲಿರೋ ಚಂದ್ರ ಶುಕ್ರನ್ ಛಾಯೆ, ಶುಕ್ರ ಗುರು ಛಾಯೆ, ಇಬ್ಬರು ಪರಿವರ್ತನಾ ಸ್ವರೂಪ ಇರೋದ್ರಿಂದ ಡ್ರಿಂಕಿಂಗ್ ಬಿಸ್ನೆಸ್, ಲಿಕ್ಕರ್, ಪಬ್ಬು, ಕ್ಲಬ್ಬು, ಫುಡ್ಡು, ಎಂಟರ್ಟೈನ್ಮೆಂಟ್, ಥಿಯೇಟರು, ರೆಸ್ಟೋರೆಂಟು, ಹೋಟೆಲ್ಲು, ಟ್ರಾವೆಲ್ಲು, ಲಾಡ್ಜಿಂಗು, PG, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅನುಕೂಲ ಸಿಂಧು ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.